ಶತಮಾನದ ಅಥವಾ ದಶಕಗಳ ಇತಿಹಾಸ ಇರುವ ಮೊನ್ನೆ ತಾನೇ ಶತಮಾನೋತ್ಸವ ಅದ್ದೂರಿ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿರುವ RSS ರಿಜಿಸ್ಟ್ರೇಷನ್ ಯಾಕೆ ಮಾಡಿಸ್ಕೊತಾ ಇಲ್ಲ? ಅದರ ಉದ್ದೇಶ ಏನು? ಅದರ ಕಾರ್ಯವ್ಯಾಪ್ತಿ ಏನು? ಏನೇನ್ ಮಾಡ್ತಾ ಇದ್ದಾರೆ ದೇಶ ಸೇವೆಗೆ ಅವರು? ಈ ರೀತಿಯ ಪ್ರಶ್ನೆಗಳನ್ನ ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಂಘಟನೆಗಳು ಆಗಾಗ ಪ್ರಶ್ನೆ ಮಾಡ್ತಲೇ ಇರ್ತವೆ. RSS ಕೂಡ ತಕ್ಕ ಉತ್ತರವನ್ನ ಕೊಡುತ್ತಾರೆ. ನೋಡ್ರಿ, ನಮ್ಮ ಕಾರ್ಯವ್ಯಾಪ್ತಿ ಹಿಂಗೆ, ನಾವು ದೇಶ ಸೇವೆಗೆ ನಮ್ಮನ್ನ ಮುಡಿಪಾಗಿಟ್ಟಿದ್ದೀವಿ, ನಮ್ದೊಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಬಾಡಿ, ಹಿಂಗೆ ಹೇಳ್ಕೊಂಡು ಬರ್ತಾರೆ ಅವರು. RSSಗೆ ಚಾಟಿ ಬೀಸಿದ್ರು ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆಯಿಂದ. ಹಾಗಾದ್ರೆ ಅವರ ಲೆಕ್ಕಾಚಾರ ಏನು? ಖರ್ಗೆ ಪ್ರಚಾರಕ್ಕಾಗಿ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಕೂಡ ಆರೋಪವನ್ನ ಮಾಡ್ತಾ ಇದೆ. ನೋಂದಣಿ ವಿವಾದ ಕಾನೂನಾತ್ಮಕವೇ, ರಾಜಕೀಯ ಸಂಘರ್ಷವೇ, ಎರಡೂ ಕೂಡ ಪ್ರಶ್ನೆ ಕಾಡ್ತಾ ಇದೆ. ನಿಮ್ಮ ಅಪ್ಪನಿಂದಲೇ ಏನು ಮಾಡೋಕ್ಕಾಗಿಲ್ಲ, ನಿನ್ನಿಂದ ಆಗತ್ತಾ ಅಂತ CT ರವಿ ಪ್ರಿಯಾಂಕ್ ಖರ್ಗೆಗೆ ಪ್ರಶ್ನೆ ಮಾಡಿದ್ರು, ಕೌಂಟರ್ ಕೊಟ್ಟಿದ್ರು. ಪ್ರಿಯಾಂಕ್ ಖರ್ಗೆಗೆ, ಗೃಹ ಸಚಿವರಿಗೆ. ಮತ್ತೆ RSS ಅನ್ನ ಕೆಣಕಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದನ್ನ ಬಿಡೋ ಮಾತೇ ಇಲ್ಲ, RSS ವಿಚಾರದಲ್ಲಿ ರಣಕಹಳೆಯನ್ನ ಉತ್ತೀವಿ ಅನ್ನೋದನ್ನ RSS ಮತ್ತು ಬಿಜೆಪಿ ಹೇಳ್ತಾ ಬರ್ತಾ ಇದೆ. I will crush RSS ಅಂದ್ರು. RSS ಇದೆ, ನೆಹರು ಇಲ್ಲ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿ ಸರ್ವಾಧಿಕಾರಿಯಾಗಿ ನಡೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು, ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ, ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನ್ ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದ್ರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ. ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿ ಸರ್ವಾಧಿಕಾರಿಯಾಗಿ ನಡೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು, ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ, ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನ್ ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದ್ರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ. ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿ ಸರ್ವಾಧಿಕಾರಿಯಾಗಿ ನಡೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು, ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ, ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನ್ ಮಾಡ್ತೀರಿ? ಓಕೆ, RSS ದೇಶದ ಹಿತವನ್ನ ಕಾಪಾಡತ್ತೆ, ಅದರಿಂದ ಏನ್ ಸಮಸ್ಯೆ ಆಗ್ತಾ ಇದೆ? ಅನಗತ್ಯವಾಗಿ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ RSS ಮತ್ತು ಬಿಜೆಪಿ ಪ್ರಶ್ನೆ ಮಾಡ್ತಾ ಇದ್ರೆ, ಐ ವಿಲ್ ಕ್ರಶ್ RSS, ಇನ್ನು ಮುಂದಕ್ಕೆ ತೋರಿಸ್ತೀನಿ ಅನ್ನುವ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು. ಬಟ್ ಟೆಕ್ನಿಕಲಿ ಮಾತಾಡೋದಾದ್ರೆ ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಂಡಿಲ್ಲ, ಇದೊಂದು ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ಬಹುಶಃ ಕಾಂಗ್ರೆಸ್ ಕೂಡ ಈ RSS ಅನ್ನೋ ಗುಮ್ಮವನ್ನ ತೋರಿಸಿ ಮುಸ್ಲಿಮರ ತುಷ್ಟೀಕರಣ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ, ಓಲೈಕೆ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. RSS ಅನ್ನುವ ಗುಮ್ಮ ಅಂತ ಹೇಳಿ ಅನ್ನೋ ಆರೋಪ ಐತಲ್ಲ, ಅದನ್ನ ಬದಿಗೊತ್ತು ಬಿಡ್ಬೋದು. ಯಾಕೆ RSSನವರು ಹಿಂಗೆ ಮಾಡ್ತಾ ಇದ್ದಾರೆ? ಈ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇದೆ? ಆ್ಯಂಡ್ ಇಷ್ಟು ವರ್ಷಗಳ ಕಾಲ ಯಾಕಾಗಿಲ್ಲ? ಇಷ್ಟು ವರ್ಷಗಳ ಕಾಲ ಇಲ್ದಲೇ ಇರುವ ಪ್ರಶ್ನೆ ಈಗ ಯಾಕೆ ರೇಸ್ ಆಗ್ತಾ ಇದೆ? ಇದು ಕೂಡ ಚರ್ಚೆ ಮಾಡಬೇಕಾಗಿರುವ ವಿಚಾರ. ಓಕೆ, ಇದ್ರ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಹಿಂದೂ ಮುಖಂಡ ಅಜಿತ್ ಶೆಟ್ಟಿ ಝೂಮ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ.
ಅಜಿತ್ ಅವರೇ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ ಯಾಕೆ RSS ಬಗ್ಗೆ ಪದೇ 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 ಪ್ರಶ್ನೆ ಕೇಳಿ ಬರ್ತಾ ಇರೋದು ಒಂದೇ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ ಏನ್ ಸಮಸ್ಯೆ ಈ ಆರ್ಗನೈಸೇಷನ್ಗೆ ಅಥವಾ ಈ ಸಂಘಟನೆಗೆ ಅಂತ? ಒಳ್ಳೆ ಪ್ರಶ್ನೆ ಇದು. ಮೊನ್ನೆದು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವ ಕಾನೂನೇ ಇಲ್ಲ. ನಿಮ್ಗೆ ರಿಜಿಸ್ಟ್ರೇಷನ್ ಮಾಡದೆ ಸಂಘಟನೆಗಳನ್ನು ನಡೆಸುವಂತಹ ಅಧಿಕಾರವನ್ನ ಸಂವಿಧಾನದಲ್ಲಿ ಕೊಟ್ಟಿದೆ. ನಿಮ್ಗೆ ಆರ್ಟಿಕಲ್ 19(1)(c) ಅಲ್ಲಿ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯು ಅಂಡ್ ಅ ಗ್ರೂಪ್ ಆಫ್ ಅ ಪೀಪಲ್ ಡು ನಾಟ್ ನೀಡ್ ಪರ್ಮಿಷನ್ ಆರ್ ಅ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಬಹಳ ಗಂಭೀರವಾಗಿದೆ ಕೇಳಿ. ಡು ನಾಟ್ ನೀಡ್ ಅ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಟು ಫಾರ್ಮ್ ದ ಗವರ್ಮೆಂಟ್ ಜಸ್ಟ್ ಟು ಕಮ್ ಟುಗೆದರ್ ಟು ಮೀಟ್ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ನೀವು ಯಾವುದೇ ಕಾನೂನು ಬಾಹಿರವಾದ ಕೆಲಸವನ್ನ ಮಾಡದೇ ಇದ್ರೆ ಆ ಸಂದರ್ಭದಲ್ಲಿ ಒಟ್ಟಿಗೆ ಸೇರ್ಲಿಕ್ಕೆ ಒಂದು ಸಂಘಟನೆಯನ್ನ ಕಟ್ಟಲಿಕ್ಕೆ ನಿಮ್ಗೆ ಸರ್ಕಾರದ ಅನುಮತಿ ಅಥವಾ ಸರ್ಟಿಫಿಕೇಟ್ ಯಾವ್ದು ಬೇಡ ಅಂತ ಸಂವಿಧಾನ ಹೇಳ್ತಾ ಇದೆ. ಈಗ ಇವ್ರು ಸಂವಿಧಾನವನ್ನ ಹಿಡ್ಕೊಂಡು ಊರು ತುಂಬ ಓಡಾಡೋರು ಒಂದ್ಸತಿ ಸಂವಿಧಾನವನ್ನು ತೆಗೆದು ನೋಡ್ಬೇಕು ಸಂವಿಧಾನದೊಳಗಡೆ ಏನಿದೆ ಅಂತ. ನಾವು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇಲ್ಲ. ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನ ಹೇಳಿಕೊಟ್ಟಿರುವಂತಹ ಪರಿಧಿಯಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಅದೇನ್ ಹೇಳ್ತಿದೆ, ಕಾನೂನು ಬಾಹಿರ ಕೆಲಸಗಳನ್ನು ಮಾಡಬೇಡಿ ನೀವು. ನಾವೇನ್ ಮಾಡ್ತಾ ಇದೀವಿ, ಬೆಳಿಗ್ಗೆ ಒಂದು ಶಾಖೆ ಮಾಡ್ತೀರಿ, ಸಂಜೆ ಒಂದು ಶಾಖೆ ಮಾಡ್ತೀರಿ, 4 ಜನ ಹುಡುಗರು ಬರ್ತಾರೆ, ಒಂದಷ್ಟು ದೇಶಭಕ್ತಿ ಕಥೆಗಳನ್ನು ಹೇಳ್ತೀವಿ, ಕೇಳಿಸ್ಕೊಂತಾರೆ, ಹೋಗ್ತಾರೆ. ಸಂಘ ಇದನ್ನ ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ. ಸಂಘ 1925ರಿಂದ 2026 ತನಕ ಮಾಡಿದಿರ್ತದೆ. ಸಂಘದ ಸ್ವಯಂ ಸೇವಕರು ಉಳಿದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದ ಕಾನೂನು ವ್ಯವಸ್ಥೆ ಅಡಿ ಏನೇನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಸಂವಿಧಾನ ಹೇಳ್ತಾ ಇದೆ ನಿಮ್ಗೆ ರಿಜಿಸ್ಟ್ರೇಷನ್ ಬೇಡ, ನಿಮ್ಗೆ ಸರ್ಟಿಫಿಕೇಟ್ ಅಗತ್ಯ ಇಲ್ಲ, ಹಂಗಾಗಿ ನಾವು ಮಾಡಿಸ್ಕೊಂಡಿಲ್ಲ ಅನ್ನೋದು ವಾದ ಅಲ್ವಾ? ಹೌದು ಹೌದು. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಈಗ ತಾನೇ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರಾಗಿ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ರಘು ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿದ್ಯಾ. ಓಕೆ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ RSS ರಿಜಿಸ್ಟ್ರೇಷನ್ ಬಗ್ಗೆ, RSS ಕಾರ್ಯವ್ಯಾಪ್ತಿ ಬಗ್ಗೆ, RSS ನ ಕಾರ್ಯಶೈಲಿಯ ಬಗ್ಗೆ. ಮೊದಲನೇದಾಗಿ ನಮ್ಮ ಮಿತ್ರರು ಮಾತಾಡ್ತಾ ಇದ್ರು, ಏನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ನಮಗೆಲ್ಲರಿಗೂ ಆದರ್ಶಪ್ರಾಯ, ಅದನ್ನೇ ನಾವು ಕಾನೂನನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಮಿತ್ರರು ಹೇಳ್ತಾ ಇದ್ರು, ಯಾವುದೇ ಸಂವಿಧಾನ ಅಡಿಯಲ್ಲೇನೆ ಅವಕಾಶ ಕೊಟ್ಟಿದೆ, ನಾವು ಒಂದು ಸಂಘ ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಬಾರ್ದು ಅಂತ ಅವಕಾಶ ಕೊಟ್ಟಿದೆ ಅಂತ. ದಯವಿಟ್ಟು ಇದು ತಪ್ಪು ಮಾಹಿತಿ. ಈ ದೇಶದ ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗಬಾರ್ದು. ಏನು ಹೇಳಿದೆ ಅಂದ್ರೆ, ಎ ಗ್ರೂಪ್ ಆಫ್ ಪೀಪಲ್ ಕಮಿಂಗ್ ಟುಗೆದರ್ ಇಟ್ ಈಸ್ ನಾಟ್ ಇಲ್ಲೀಗಲ್ ಅಂತಿದೆ. ಗ್ರೂಪ್ ಆಫ್ ಪೀಪಲ್ ಕಮಿಂಗ್ ಟುಗೆದರ್ ಇಸ್ ಇಲ್ಲಿಗಲ್ ಅಂತ ಏನು ಹೇಳಿಲ್ಲ. ಓಕೆ, ಪೀಪಲ್ ಕ್ಯಾನ್ ಕಮ್ ಟುಗೆದರ್, ಬಟ್ ಒಂದು ಹೆಸರಿನಲ್ಲಿ ಬರಬಾರ್ದು ಅಂತಿದೆ. ಅವರೇ ನಮ್ಮ ಮಿತ್ರ ಹೇಳಿದ್ರು ಸಂಘ ಅಂತ ಹೇಳಿ. ಸಂಘ ಅಂತ ಹೇಳಿದ್ರೇನು, ಸಂಘ ಇಸ್ ಎ ಗ್ರೂಪ್ ಆಫ್ ಪೀಪಲ್ ಕಂಬೈನ್ ಟುಗೆದರ್ ಅಂಡ್ ಫಾರ್ಮ್ಡ್ ಎನ್ ಅಸೋಸಿಯೇಷನ್. ಆ ಅಸೋಸಿಯೇಷನ್ಗೆ ಮಾನ್ಯತೆ ಬೇಕು ಅಂತಂದ್ರೆ, ಈ ದೇಶದಲ್ಲಿ ನೀವು ಆಪರೇಟ್ ಮಾಡಬೇಕು ಅಂತಂದ್ರೆ ಅದನ್ನ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಮಾಡಲೇಬೇಕು. ಆದ್ರೆ ಇವ್ರು ಯಾಕೆ ವಿತ್ತಂಡವಾದವನ್ನ ಮಾಡ್ತಾ ಇದ್ದಾರೆ, ಯಾಕೆ ಭಯ ಅಂತ ಹೇಳಿದ್ರೆ, ಒಂದು ಬ್ಲಾಕ್ ಮನಿ, ಒಂದು ಪ್ಯಾರಲಲ್ ಎಕಾನಮಿಯನ್ನ ಈ ಸಂಘ ಸಂಸ್ಥೆಗಳು ಮತ್ತೆ ಏನು RSS ಅಂತ ಹೇಳ್ತಾರೆ, ಸರಿಸುಮಾರು 1 ಲಕ್ಷದಿಂದ 2 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಪ್ರತಿ ವರ್ಷ ಮಾಡ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಬ್ಲಾಕ್ ಮನಿ, ದೇಶದ ಬ್ಲಾಕ್ ಮನಿ ಎಲ್ಲಿದೆ ಅಂದ್ರೆ ಅದು RSS ಅಲ್ಲಿ ಮತ್ತೆ RSS ಶಾಖೆಗಳಲ್ಲಿದೆ. ಏನು ನರೇಂದ್ರ ಮೋದಿ ಅವರು ಬ್ಲಾಕ್ ಮನಿ ತರ್ತೀನಿ ಅಂತ ₹1 ತಂದಿಲ್ಲ ಗೊತ್ತಾ, ಅದೆಲ್ಲ ಅವ್ರದೇ ಶಾಖೆನಲ್ಲಿದೆ. ದೇಶದ ಕಪ್ಪು ಹಣ RSS ಶಾಖೆಯಲ್ಲಿದೆ ಅಂತೀರಾ? ಮೆಜಾರಿಟಿ ಅವರಲ್ಲೇ ಇದೆ. ಯಾಕೆ ಅಂದ್ರೆ ಅದೇ ಕಾರಣಕ್ಕೋಸ್ಕರ ಅವರು ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡಿದ್ದೇನು, ಬ್ಲಾಕ್ ಮನಿ ತಂದು ಗೋಲ್ಡ್ ರಸ್ತೆಗಳು ಮಾಡ್ತೀವಿ ಅಂತ ಹೇಳಿದ್ರು. ಆ ಗೋಲ್ಡ್ ರಸ್ತೆ ಮಾಡಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಅಷ್ಟೂ ಬ್ಲಾಕ್ ಮನಿ ಈ RSS ಸಂಘಟನೆ ಮತ್ತೆ RSS ಸಂಘದ ಜೊತೆನೇ ಇದೆ. ಹಾಗಾಗಿ RSS ಮುಟ್ಟಿದ್ರೆ ಮೋದಿ ಭಸ್ಮ ಆಗ್ಬಿಡ್ತಾರೆ ಅಂತ ಹೇಳಿ ಏನ್ ಮಾಡಿದ್ದಾರೆ, ಅವ್ರು ಅದನ್ನ ಮುಟ್ಟಕ್ ಹೋಗಿಲ್ಲ. ಓಕೆ, ಇನ್ನು ನಾವ್ ಹೇಳ್ತಾ ಇರ್ತಕ್ಕಂಥದ್ದಲ್ಲ, 3 ಬಾರಿ ಸಂಘ RSS ಅನ್ನ ಬ್ಯಾನ್ ಮಾಡಿದ್ರು. ಯಾಕೆ ಮಾಡಿದ್ರು ಅಂಡ್ ಅದನ್ನ ಯಾಕೆ ವಾಪಸ್ ತಗೊಂಡ್ರು? ಅಲ್ಲ, ಬ್ಯಾನ್ ಏನಕ್ಕೆ ಮಾಡಿದ್ರು ಫಸ್ಟ್ ಹೇಳಿ, ವಾಪಸ್ ತರೋ ಕಾರಣಗಳು ಬೇರೆ. ಒಂದ್ ನಿಮಿಷ, ಬ್ಯಾನ್ ಮಾಡಿದ್ರು, ಅದು ಕಾರಣ ಬೇರೆ. ದೇಶದ ಹಿತ ಕಾಯಲ್ಲ, ಇದ್ರಲ್ಲಿ ಏನೋ ಇಲ್ಲಿಗಲ್ ನಡೀತಾ ಇದೆ ಅಂತ ಗೊತ್ತಾದ ನಂತರ ಅಲ್ಲ, ಒಬ್ಬ ವ್ಯಕ್ತಿಯನ್ನು ಯಾಕೆ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ವಾಪಸ್ ಯಾಕೆ ತೆಗೆದ್ರು? ಅಲ್ಲ, ಅದನ್ನ ಉತ್ತರ ಆಮೇಲೆ ಕೊಡೋಣ. ಫಸ್ಟ್ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು RSS ಅನ್ನು ಈ ದೇಶದಲ್ಲಿ ಯಾಕೆ ಬ್ಯಾನ್ ಮಾಡಿದ್ರು ಅಂದ್ರೆ, 3 ಬಾರಿ ಬ್ಯಾನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಏನೋ ಸಮಥಿಂಗ್ ಇಸ್ ಫಿಶಿ ಅಂತ. ಸೊ ಹಾಗಾಗಿ ಅಹಿತಕರ ಘಟನೆಗಳು ಮತ್ತೆ ಕಾನೂನು ಇದನ್ನ ಕೈಗೆತ್ತಿಕೊಂಡು ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಯಾರು ಮಾಡ್ತಾರೆ ಅವರನ್ನ ಕಾನೂನಾತ್ಮಕ ಒಳಗಡೆ ಹಾಕ್ತೀವಿ ಅಂತ ನಮ್ಮ ಕಾನೂನಲ್ಲಿ ಹೇಳಿದೆ. ಆ ಕೆಲಸ ನಾವೇ ಮಾಡ್ತೀವಿ. ಯಾವ ಸಂಘ ಸಂಸ್ಥೆ ಆದ್ರೂ ಅಷ್ಟೇನೆ, ಯಾವ ಪಕ್ಷ, ಧರ್ಮ, ಜಾತಿ ಯಾವುದಕ್ಕೂ ಕೇಳೋದಿಲ್ಲ. ಕಾನೂನು ಹೇಳುತ್ತೆ, ಈ ದೇಶದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಮಾಡಿ. ಇನ್ ಕೇಸ್ ನೀವೇನು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಾವು ಒಳಗಡೆ ಹಾಕ್ತೀವಿ. ಮೊನ್ನೆ ಒಂದು ಆಕ್ಟ್ ಅನ್ನು ತಂದ್ವಿ, ನಾವು ಒಂದು ಆಕ್ಟ್ ಅನ್ನು ತಂದ್ವಿ, ಯಾವ್ದನ್ನ, ದ್ವೇಷ ಭಾಷಣ ಮಾಡಬಾರ್ದು ಅಂತ ಹೇಳಿ. ಕಪ್ಪು ಹಣ, ದೇಶದ ಹೆಚ್ಚು ಪಾಲಿನ ಕಪ್ಪು ಹಣ RSS ಶಾಖೆ ಒಳಗಿದೆ ಅನ್ನೋದಕ್ಕೆ ಒಂದು ಉತ್ತರ ತಗೋಬಿಡೋಣ, ಒಂದು ಕ್ಲಾರಿಟಿ ತಗೋಬಿಡೋಣ. ಏನ್ ಅಜಿತ್ ಅವ್ರೆ? ಅಂಡ್ ಈತಾನೆ ಮೋಹನ್ ಬಂದೆ ನಾನು ನಿಮ್ಮ ಹತ್ರ ಇರಿ. ಮೋಹನ್ ಗೌಡ್ ಅವರು ಕೂಡ ಜಾಯ್ನ್ ಆದ್ರು. ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ ಮೋಹನ್ ಗೌಡ್ರೆ.
ಆಮೇಲೆ ಆಡಿಬಲ್ ಮೋಹನ್ ಗೌಡ್ರೆ? ಹಾ, ಐ ಕ್ಯಾನ್ ಆಡಿಬಲ್. ನನ್ನ ಧ್ವನಿ ಕೇಳ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ. ಓಕೆ, ನಾನು ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ಳೋಣ ಅಂತಿದ್ದೆ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಒಂದು ಅಂಶವನ್ನ ನಿಮ್ಮ ಹತ್ರ ಕೇಳಬೇಕು. ಏನು ನೋಟ್ ಬ್ಯಾನ್ ಮಾಡಿದ್ರು, ಕಪ್ಪು ಹಣ ತರ್ತೀವಿ ಅಂತ ಮೋದಿ ಹೇಳಿದ್ರು. ನೋಟ್ ಬ್ಯಾನ್ ಆದ್ಮೇಲೆ ಆ ಕಪ್ಪು ಹಣ ಎಲ್ಲಿ ಹೋಯ್ತು ಅಂದ್ರೆ RSS ಶಾಖೆ ಒಳಗಿದೆ. ಇದು ಕಾಂಗ್ರೆಸ್ ವಕ್ತಾರರ ಆರೋಪ, ಹೌದಾ? ಅಲ್ಲ, ಇದ್ದಿದ್ರೆ ಬರ್ಬೇಕಿತ್ತಲ್ಲ, ತಂದಿಲ್ಲ ತಂದಿಲ್ಲ ಅಲ್ಲಿದೆ ಅಂತ. ಸೊ ಇದು ಸುಮ್ನೆ ನೀವು ಗಾಳಿ ನಾನು ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರು ತರ್ತಿದ್ರು ದೇಶದಲ್ಲಿ. ಕೇಳೋಣ. ಎಸ್ ಮೋಹನ್ ಗೌಡ್ರೆ. ನೋಡಿ, ಈ ಥರ ಆಧಾರರಹಿತವಾದಂತಹ ಊಹಾಪೋಹೆಯಿಂದ ಕೂಡಿದಂಥ ಈ ಥರ ಹೇಳಿಕೆಯನ್ನು ಕೊಡುವಂಥದ್ದೇ ಇವತ್ತು ದ್ವೇಷ ಭಾಷಣ ಇದೆ. ಯಾರು ಈ ಥರ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಇವರನ್ನು ಮೊದಲು ಬಂಧನ ಮಾಡಬೇಕು, ಇವರನ್ನು ಮೊದಲು ಅರೆಸ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಇಡೀ ದೇಶದಲ್ಲಿ ಎಲ್ಲೇ ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿ ಸ್ವಯಂ ಸೇವಕರು ಸೇವೆಯನ್ನು ಮಾಡ್ತಾರೆ. ಈ ರೀತಿ ಸಂಘದ ಒಂದು ಅಪಮಾನವನ್ನು ಮಾಡಿ ನಾವು ಮುಸ್ಲಿಮರ ಫೇವರ್ ಆಗಿದ್ದೇವೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟು ರಾಜಕೀಯ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕಾಗಿ ಈ ರೀತಿ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವ್ರು ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇವರಿಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ನಿಜವಾಗಿ ಆ ಥರ ಏನಾದರೂ ಇದ್ರೆ ಇದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಿ, ಅಥವಾ ED ಅವರಿಗೆ ಮಾಹಿತಿ ಕೊಡಿ, IT ಅವರಿಗೆ ಮಾಹಿತಿ ಕೊಡಿ. ಈ ಥರ ಇವ್ರ ಹತ್ರ ಏನಾದರೂ ಒಂದು ದಾಖಲೆ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈ ಥರ ಈಗ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರಲ್ಲ ಇವರಿಗೆ ನಿಜವಾಗಿ ಇವರಿಗೆ ಮಾನ ಮರ್ಯಾದೆ ಇದ್ರೆ ಅಥವಾ ಇದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಮೋಹನ್ ಗೌಡ್ರೆ, ಮಾನ ಮರ್ಯಾದೆ ಇದೆಯಾ ಅವರಿಗೆ? ದಯವಿಟ್ಟು ಕೋಪರೇಟ್ ಮಾಡಬೇಕು, ಬಿಕಾಸ್ ಅವರು ಸ್ಟುಡಿಯೋದೊಳಗಿಲ್ಲ, ಲೈವ್ ಅಲ್ಲಿ ಇದ್ದಾರೆ, ಲೈವ್ ಅಲ್ಲಿ ಇದ್ದಾರೆ. ಸ್ಟುಡಿಯೋದೊಳಗಿರೋ ರಘು ಕೇಳ್ತೀನಿ. ಮೋಹನ್ ಗೌಡ್ರೆ, ಈಗ ಈ ಮಾನ ಮರ್ಯಾದೆ ಬಹಳ ತೂಕವಾದ ಪದ, ಅಂಡ್ ಅದನ್ನ ಬಳಸುವ ಸಂದರ್ಭ ಅಂದ್ರೆ ಪ್ಲೀಸ್ ನೀವು ಬಳಸಬಹುದು, ಬಟ್ ಈಗಲೇ ಈ ಚರ್ಚೆಯ ಆರಂಭದಲ್ಲಿ ಆ ಸಂದರ್ಭ ಬಂದಿಲ್ಲ ಅನ್ಕೊಳ್ತೀನಿ ನಾನು. RSS ಅಧಿಕೃತ ನೋಂದಾಯಿತ ಸಂಸ್ಥೆ ಅಲ್ಲ ಅಂದ್ರೆ ಜನರಿಂದ ಬರ್ತಾ ಇರೋ ಈ ದೇಣಿಗೆ, ಒಂದ್ ಸೆಕೆಂಡ್ ತಡೀರಿ, ಜನರಿಂದ ಬರ್ತಾ ಇರೋ ಈ ದೇಣಿಗೆ ಅಥವಾ ನೀವೇನ್ ಗುರುದಕ್ಷಿಣೆ ಅಂತ ಕರಿತೀರಿ, ಅದ್ ಎಲ್ಲಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಹೇಗ್ ಖರ್ಚಾಗ್ತಾ ಇದೆ, ಒಂದು ಲೆಕ್ಕ ಕೊಡ್ಬೇಕಲ್ವಾ? ಅದಕ್ಕಾದ್ರೂ ರಿಜಿಸ್ಟ್ರೇಷನ್ ಅನ್ನೋದು ಅಗತ್ಯ ಅಲ್ವಾ? RSS ದೇಶದ್ರೋಹ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ದೇಶದ ಹಿತದ ಕೆಲಸವನ್ನೇ ಮಾಡ್ತಾ ಇದೆ ಅಂದಾಗ, ಅಂಡ್ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡಿದೀವಿ ಯಾವ್ಯಾವ ಸಂದರ್ಭದಲ್ಲಿ ನಿಂತ್ಕೊಂಡಿದೆ RSS ದೇಶದ ವಿಚಾರದಲ್ಲಿ, ಜನರ ವಿಚಾರದಲ್ಲಿ ಅಂತ. ಬಟ್ ಸ್ಟಿಲ್ ಇದೊಂದು ರಿಜಿಸ್ಟ್ರೇಷನ್ ಅಂತ ಆಗ್ಬಿಟ್ರೆ ಅವ್ರಿಗೆ ಬೇರೆ ಏನೋ ಅಸ್ತ್ರನೇ ಸಿಗಲ್ಲ. ಎಲ್ಲಿ ಹೋಗ್ತಾ ಇದೆ ದುಡ್ಡು, ಎಷ್ಟು ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಲೆಕ್ಕ ಕೊಡ್ಬೇಕಲ್ವಾ ಸ್ವಾಮಿ? ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಹಲವು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಹಲವು ಮಾಧ್ಯಮದ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರೇ ಸ್ಪಷ್ಟವಾಗಿ ಅದರ ಭೂಮಿಕೆಯನ್ನು ಅನೇಕ ಬಾರಿ ಪ್ರೆಸ್ನೆಟ್ ಮೂಲಕ, ಮಾಧ್ಯಮದ ಮೂಲಕ ಹೇಳಿದ್ದಾರೆ. ನಾನೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ನೋಂದಣಿ ಆಗಿಲ್ಲ, ಡೊನೇಷನ್ಸ್ ವಿಷಯ ಇರಬಹುದು, ಎಲ್ಲವೂ ಸಹ ಇದು ಪದೇ ಪದೇ ಹೇಳಿದೆ. ಪುನಃ ಈ ರೀತಿ ಸುಳ್ಳು ಮಾಹಿತಿನ, ಯಾವ್ದು ಸುಳ್ಳು ಮಾಹಿತಿ? ನಿಮಗ್ ಬೇಕಾಗಿದ್ದಂಗೆ ಬರ್ಕೊಂಡು ಬಂದು ಇಷ್ಟು ದೇಣಿಗೆ ಬಂತು, ಹಿಂಗ್ ಖರ್ಚು ಮಾಡಿದ್ವಿ ಅನ್ನೋದಲ್ಲ. ನೋಡಿ, ಸಂಘದ ಅಡಿಯಲ್ಲಿ ಬೇರೆ ಸಂಘಗಳು ಹಂಗೆ ಮಾಡ್ತಾರೆ, ಕೇಳಿ. ಬೇರೆ ಸಂಘನೂ ಹಾಗೆ ಬಿಡಿ, ಹಾಗಾದ್ರೆ ಯಾಕೆ ಮೋಹನ್ ಭಾಗವತ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. RSS ಅಡಿಯಲ್ಲಿ ನೂರಾರು ಸಂಘ ಸಂಸ್ಥೆಗಳು ನೋಂದಣೀಕೃತವಾಗಿ ಈಗ ಶಾಲಾ ಸುಮಾರು 25,000 ಸ್ಕೂಲ್ಗಳನ್ನ ರನ್ ಮಾಡುತ್ತೆ, ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ, ಸಹಕಾರ ಭಾರತಿ ಅಂತಲಿದೆ. ಈ ತರ ಸಾವಿರಾರು ಸಂಘ ಸಂಸ್ಥೆಗಳು ಇದೆಲ್ಲ ಉತ್ತರ ಬೇಕಾಗಿದ್ದು ಸೇವೆಯನ್ನ ಮಾಡ್ಲಿಕ್ಕಾಗಿ, ನಮ್ಮ ದೇಶದಲ್ಲಿ ಸೇವೆಯನ್ನ ಮಾಡ್ಲಿಕ್ಕಾಗಿ ನೋಂದಣಿ ಮಾಡ್ಲೇಬೇಕಂತೇಳಿ ಯಾವ ಕಾನೂನಲ್ಲಿ, ಅಜಿತ್ ಶೆಟ್ಟಿ ಅವರೇ, ಮಾಡ್ಕೊಳ್ಳೇಬೇಕಂತೇಳಿ ಯಾವ ಕಾನೂನಲ್ಲಿ ಉಲ್ಲೇಖ ಇದೆ? ಸೇವೆ ಮಾಡ್ಲಿಕ್ಕೆ ಕಾನೂನು ನೋಂದಣಿ ಮಾಡ್ಕೊಳ್ಳೇಬೇಕಂತೇಳಿ ಎಲ್ಲಿ ಉಲ್ಲೇಖ ಇದೆ? ಅಲ್ಲ, ಯಾಕೆ ಮಾಡ್ಕೋಬಾರ್ದು ಅಂತ ಕೇಳಿದಾಗ ಉತ್ತರ ಏನ್ ಕೊಡ್ತೀರಿ? ಯಾಕೆ ಮಾಡ್ಕೋಬಾರ್ದು? ಬೇರೆಯವರು ಕೂಡ ಶುರು ಮಾಡ್ಕೊಂಡು ಅದು ಹಣ ಅದ್ರ ಬಗ್ಗೆ ಸಾಕಷ್ಟು ಬಾರಿ ಸಂಘ ಚಾಲಕರೇ ಹೇಳಿದ್ದಾರೆ. ಸರ್, ಸಂಘ ಚಾಲಕರು ಪ್ರಶ್ನಾತೀತರಲ್ಲ, ದೇವರಲ್ಲ ಸಂಘ ಚಾಲಕರು. ನನ್ಗೆ ಇದೆಲ್ಲ ಉತ್ತರ ಬೇಕಾಗಿರೋದು. ಒಂದ್ ಸೆಕೆಂಡ್ ನೀವಿರಿ.
ಆ ಅಜಿತ್ ಪ್ರಶ್ನೆಗೆ ಶೆಟ್ಟಿ ಉತ್ತರ ನನ್ನ ಧ್ವನಿ ಕೊಟ್ಟಿದ್ರಲ್ಲ, ಕೇಳಿಸ್ತಾ ಅದನ್ನ ಇದೆಯಾ ಪದೇ ಪದೇ ಹೇಳೋದ್ರಲ್ಲಿ ಏನ್ ಅರ್ಥ ಇದೆ? ಒಂದ್ ಸೆಕೆಂಡ್, ಅಲ್ಲ ಪದೇ ಪದೇ ಹೇಳ್ತಾ ಇದೀನಿ ಅಂದ್ರೆ ನೀವು ಉತ್ತರ ಸರಿಯಾಗಿ ಕೊಡ್ತಿಲ್ಲ ಅಂತ ಅರ್ಥ. ಬಂದೆ ನಾನು ನಿಮ್ಮ ಹತ್ರ. ಅಜಿತ್ ಶೆಟ್ರೆ, ಈಗ ಜನರಿಂದ ಬರ್ತಾ ಇರೋ ದೇಣಿಗೆ, ಗುರುದಕ್ಷಿಣೆ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಎಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ, ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಒಂದು ರಿಜಿಸ್ಟ್ರೇಷನ್ ಆಗ್ಬಿಟ್ರೆ ತಲೆನೋವೇ ಇರಲ್ವಲ್ಲ? ಇಲ್ಲ, ಈಗ ನೋಡಿ, ಇದೇ 91C ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಸಂಘಟನೆ ಸೇರಿದ ವ್ಯಕ್ತಿಗಳು ಅವರ ಸ್ವಂತ ಖರ್ಚಿನಿಂದ ಹಣವನ್ನು ಹಾಕಿ ಸಮಾಜದ ಕೆಲಸಕ್ಕೆ ಮಾಡೋದಿದ್ರೆ, ನೀವು ಸೇವೆ ಕೆಲಸಗಳನ್ನು ಮಾಡೋದಿದ್ರೆ ಸಮಸ್ಯೆ ಇಲ್ಲ. ಆದ್ರೆ ಎಲ್ಲಿಯಾದ್ರೂ ಸರ್ಕಾರಕ್ಕೆ ಅದು ದೇಶ ವಿರೋಧಿ ಅಂತ ಕನ್ಸು ಬಂದ್ರೆ, ಸರ್ಕಾರಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಅದನ್ನ ಆಡಿಟ್ ಮಾಡುವಂತದ್ದು ನೀವು ಚೆಕ್ ಮಾಡಿ, ಅಥವಾ ನೀವೇ ತನಿಖಾ ಸಂಸ್ಥೆಗಳನ್ನ ನಿಯೋಜಿಸಿ. ಒಂದು ಭಾಗ. ಸಂಘದ ಗುರುದಕ್ಷಿಣೆಗಳು ಸಂಘದ ಸ್ವಯಂ ಸೇವಕರು ಕೊಡುವಂತದ್ದು. ಅಲ್ಲಿ ಸಂಘ ಅಂತ ಒಂದು ಹೆಸರಿದೆ ಅಷ್ಟೇ. ಈಗ ನಿಮ್ಗೆ ಹಿಂದೂ ಧರ್ಮ ಅಥವಾ ನಿಮ್ಗೆ ಬೌದ್ಧ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮ, ಈಗ ಈ ಎಲ್ಲಾ ಧರ್ಮಗಳು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದಾವ? ಈಗ ಭಾರತದಲ್ಲಿ ಸೆಕ್ಯುಲರ್ ಅಂತ ಆಗಿಲ್ಲ, ಇವು ಯಾವೂ ಆಗಿಲ್ಲ. ಧರ್ಮಕ್ಕೆ ಸೀಮಿತವಾ? ನಾನು ಹೇಳ್ತೀನಿ ಕೇಳಿ, RSS ಧರ್ಮ ಅಲ್ಲ, RSS ಧರ್ಮ ಅಲ್ಲ, ಅದನ್ನ ಕೇಳ್ತಾ ಇದ್ದೀನಿ. RSS ಧರ್ಮ ಅಲ್ಲ, ಹಿಂದೂ ಧರ್ಮ. ಆಯ್ತಾಯ್ತು, ಅಜಿತ್ ಶೆಟ್ಟಿ ಮುಂದುವರಿಸ್ಬಿಡ್ಲಿ, ಅವರು ಮುಂದುವರಿಸ್ಬಿಡ್ಲಿ. ಈಗ ನಿಮಗೆ ನಿಮ್ ತಾಳ್ಮೆ ಇದ್ರೆ ನಾನು ಉತ್ತರ ಕೊಡ್ತೀನಿ. ನಾನು ಜಗಳ ಮಾಡಕ್ ಬಂದಿಲ್ಲ, ಜಗಳ ಮಾಡಕ್ಕೂ ಆಗಲ್ಲ. ಈಗ ಇದೇ ರೀತಿ ನೀವು ಸಂಘಟನೆಗಳನ್ನ ನೀವು ದೇಶದ ಒಳಿತಿಗಾಗಿ ಒಂದಷ್ಟು ಕೆಲಸ ಮಾಡುವ ಸಂಘಟನೆಗಳು ಸ್ವ ಇಚ್ಛೆಯಿಂದ ಬಂದು ಸೇರ್ಕೊಂಡ್ರೆ ಸಂವಿಧಾನ ಮಾಡಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಬರ್ತಕ್ಕಂಥ ಹಣ ಇಲ್ಲಿಗೆಲ್ಲ ತಗೊಂತಿದ್ದೀರಾ, ಬ್ಲಾಕ್ ಮನಿ ನೀವು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಬ್ಲಾಕ್ ಮನಿ. ಆ ಬ್ಲಾಕ್ ಮನಿಯನ್ನ ವೈಟ್ ಆಗಿ ತೋರಿಸಿ. ಯಾಕೆ ನೀವು ಕಳ್ಕಳ್ರ ರೀತಿ ಬಿಹೇವ್ ಮಾಡ್ತೀರಿ? ಯಾಕೆ ಕಳ್ಕಳ ಹಣವನ್ನ? ಈಗ ಒಂದು ನಿಮಿಷ, ಈಗ ಒಂದು ಹಿಂದಿನ ಸರ್ಕಾರ, ಹಿಂದಿನ ಬಿಜೆಪಿ ಸರ್ಕಾರ ಈಗ ಇವರೇ ಹೇಳ್ತಾರೆ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಹಿಂದಿನ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಮಠ ಮಾನ್ಯಗಳು ಸೇವೆಯನ್ನ ಮಾಡ್ತವೆ, ಅವ್ಯಾಕೆ ರಿಜಿಸ್ಟರ್ ಮಾಡ್ಬೇಕು? ಹಿಂದಿನ ಬಿಜೆಪಿ ಸರ್ಕಾರ ಮಠಕ್ಕೆ ರೇಡ್ ಮಾಡಿತ್ತು. ಒಂದು ಹಿಂದೂ ಧರ್ಮದ ಪ್ರತಿಪಾದಕರು ಅಂತ ಏನ್ ಹೇಳ್ತೀವಿ ನಾವು, ಹಿಂದೂ ಒಕ್ಕಲಿಗರ ಸಂಸ್ಥಾನ ಮಠಕ್ಕೆ ಯಾವ ಆಧಾರದ ಮೇಲೆ ರೇಡ್ ಮಾಡಿದ್ರು? ಹಾಗಾದ್ರೆ ಅಲ್ಲೂ ಸೇವೆಗೆ ತಾನೇ ಭಕ್ತರ ತಾನೇ ಕೊಡೋ ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು. ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೊಡಿ. ಅಲ್ಲ, ರೇಡ್ ಮಾಡಬೇಕು, ಅಲ್ಲ ಅನುಮಾನ ಇದೆ ಅಂದ್ರೆ ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು. ಏನ್ ಅರ್ಥ ತಲೆ ಇಲ್ಲದ ₹1 ಖರ್ಚು ಮಾಡಿದ್ರು ಅದು ಆಡಿಟ್ ಆಗ್ಲೇಬೇಕು. ಆದ್ರೆ ಇಲ್ಲಿ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದೇ ಮಟ್ಟದ ಮೇಲೆ ಬಿಜೆಪಿ ಸರ್ಕಾರ ರೇಡ್ ಮಾಡಿದಾಗ ಯಾವ ಆಧಾರದ ಮೇಲೆ ಮಾಡಿದ್ರಿ? ಅದು ಸಹ ಭಕ್ತರಿಂದ ಬರ್ತಕ್ಕಂಥ ಹಣ. ಆ ಭಕ್ತರಿಂದ ಭಕ್ತರಿಗೆ ಹೋಗೋ ಹಣವನ್ನು ಯಾಕೆ ನೀವು ರೇಡ್ ಮಾಡಿದ್ರಿ? ರಿಜಿಸ್ಟ್ರೇಷನ್ ಆಗಬೇಕು ಆಗ್ಬೇಡ, ಎಸ್, ಇದೊಂದು ಪ್ರಶ್ನೆ ಇದೆ. ಇದ್ರ ಜೊತೆಗೆ ರಘು ಅವರೇ, ದಶಕಗಳಿಂದ ಇವರು ಸಾಮಾಜಿಕವಾಗಿ ಸಾಂಸ್ಕೃತಿಕ ಸಂಘಟನೆಯಾಗಿ ಗುರುತಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ತನಕ ಇಲ್ದೆಲ್ಲ ಇರೋ ಪ್ರಶ್ನೆ ಈಗ ಒಂದ್ 2-3 ವರ್ಷದಿಂದ ಯಾಕೆ ತೆಗಿತಾ ಇದ್ದೀರಿ? ಯಾಕೆ ಅಂತ ರಾಜಕೀಯ ಕಾರಣನಾ? ಇದು ನಾವು ರಾಜಕೀಯ ಮಾಡೋದೇ ಇಲ್ಲ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಅಡಿಯಲ್ಲಿ 140 ಕೋಟಿ ಜನರು ಬದುಕಬೇಕು. ಅವರ ಕೇಳಿಸ್ಕೊಳ್ಳಿ. ದೇಶದ ಪೂರ್ತಿ ಅಂಡ್ ಬೇರೆ ಬೇರೆ ದೇಶಗಳಲ್ಲೂ RSS ಶಾಖೆಗಳಿದಾವೆ. ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಹೇಳ್ಬಿಡಿ. ಏನಿಲ್ಲ, ಅವಕಾಶ ಸಿಕ್ಕತ್ತೆ. ಒಂದ್ ನಿಮಿಷ, ನಾನು ಇವ್ರಿಗೆ ಇಲ್ಲಿವರೆಗೂ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ಆಯ್ತು, ನೀವು ಹಣವನ್ನ ಕಲೆಕ್ಟ್ ಮಾಡ್ಕೋತಾ ಇದ್ರಿ, ಹಣವನ್ನ ಕಲೆಕ್ಟ್ ಮಾಡ್ತಕ್ಕಂಥ ಹಣವನ್ನ ಕಲೆಕ್ಟ್ ಮೋಹನ್ ಗೌಡ್ರೆ, ಅಲ್ಲ ಸಾರಿ ಇವ್ರ ಹೆಸರು, ಎಸ್ ಮೋಹನ್ ಗೌಡ್ರೆ, ಜಾಗ ರಿಜಿಸ್ಟ್ರೇಷನ್ ಆಗಿದ್ಯಾ ಅಂತ ಪ್ರಶ್ನೆ ಕೇಳೋದ್ರಲ್ಲಿ ಏನ್ ತಪ್ಪು ಕಾಣಿಸ್ತಾ ಇದೆ ನಿಮ್ಗೆ? ಏನ್ ಇಲ್ಲೀಗಲ್ ಪ್ರಶ್ನೆ ತರ ಕಾಣಿಸ್ತಾ ಇದೆ ನಿಮ್ಗೆ? ನೋಡಿ, ಯಾವ ತಪ್ಪು ಇಲ್ಲ. ಈಗಾಗಲೇ ಏನಿದೆ ಅಂತ ಹೇಳಿದ್ರೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಒಂದ್ ಸೆಕೆಂಡ್, ಅವ್ರು ಉತ್ತರ ಕೊಡ್ಲಿ. ಈಗೇನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಸಂಘದ ಅಡಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಪರ್ಟಿಕ್ಯುಲರ್ ಸಂಘಟನೆ ಅಂತ ಅಲ್ಲ. ಸಂಘದ ಅಡಿಯಲ್ಲಿ 100 ಉಪಸಂಘ ಸಂಸ್ಥೆಗಳು ಈಗಾಗಲೇ ಕಾರ್ಯ ಮಾಡ್ತಾ ಇದೆ. ಅದೆಲ್ಲವೂ ಸಹ ಸರ್ಕಾರದ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೇವಕ ಸಂಘ ಸಂಘ ಅಂತ ಅಲ್ಲ, ಅದೊಂದು ಚಿಂತನೆ, ಅದೊಂದು ವಿಚಾರ. ಅಲ್ಲ ಮೋಹನ್ ಗೌಡ್ರೆ, ಕೇಳಿ, ಇಲ್ಲಿ ರಾಷ್ಟ್ರ ಸೇವೆಗೆ ನಾವು ಸದಾ ಸಿದ್ಧ ಅಂತೀರಾ, ರಾಷ್ಟ್ರದ ಹಿತ ಕಾಪಾಡೋದು ನಮ್ಮ ಕರ್ತವ್ಯ ಅಂತೀರಾ. ಇದೇ ರೀತಿಯಾಗಿ ಸೇವೆ ಮಾಡುವ ಎಲ್ಲ ಟ್ರಸ್ಟ್ಗಳು, NGOಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ RSS ಏನ್ ಸಮಸ್ಯೆ? ಅವ್ರು ಕೇಳ್ತಾರದ್ರಲ್ಲಿ ಏನ್ ತಪ್ಪಿದೆ? ನೀವು
ದೇಶದ ವಿರುದ್ಧವಾಗಿ ನಡ್ಕೊತಾ ಇದೀರಿ ಅನ್ನೋ ಅಲ್ಲ, ಅದೇ ನಾವು ಪದೇ ಪದೇ ಅದಕ್ಕೆ ಅದೇ ಹೇಳ್ತಿದ್ದೇವಲ್ಲ, ಅದ್ರ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ 100 ಟ್ರಸ್ಟ್ಗಳು ಇವತ್ತು ರಿಜಿಸ್ಟರ್ ಆಗಿದೆ, ಅದನ್ನು ಆಡಿಟ್ ಆಗ್ತದೆ, ಅದನ್ನು ಲೆಕ್ಕವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಇತಿಹಾಸ ಇರುವಂತ ಒಂದು ವಿಚಾರಧಾರೆ. ಅದು ಅದರ ಅಡಿಯಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಸಮಸ್ಯೆ ಏನು? ಯಾಕೆಂದ್ರೆ ಬ್ಲಾಕ್ ಮನಿ ಇಡಬೇಕು. ನೀವು ಯಾಕೆ ಅದಕ್ಕೆ ಉತ್ತರ ಕೊಡ್ತೀರಿ? ಅವ್ರು ಉತ್ತರ ಕೊಡ್ಲಿ ತಡೀರಿ. ಇಲ್ಲಿ ತನಕ ಈಗಲಿರೋ ಪ್ರಶ್ನೆ ನೀವ್ ಎತ್ತೀರಾ ಅಂದ್ರೆ ನೀವು ರಾಜಕೀಯ ಮಾಡ್ತಾ ಇದೀರಿ ಕಾಂಗ್ರೆಸ್ನವರು ಅಂತ ಅರ್ಥ. ಚರ್ಚೆ ಮಾಡಕ್ಕೆ ಕೇಳಿಸ್ಕೊಳ್ಳಿ ರಘುವರೇ, ಬೇಕಾದಷ್ಟು ವಿಚಾರಗಳಿದಾವೆ. ರಿಜಿಸ್ಟರ್ ಮಾಡಿಸಿಲ್ಲ ಯಾಕೆ ಅಂತ ಅಂದ್ರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಇದು ಪ್ರಶ್ನೆ ದೇಶದ ಜನತೆಗೆ ರಿಜಿಸ್ಟರ್ ಮಾಡದೆ ದೇಶದ ಜನತೆಗೆ ಗೊತ್ತಾಗ್ತದೆ ಅಂತ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟಿ ಏನು ಬ್ಲಾಕ್ ಮನಿ ಟ್ರಾನ್ಸಾಕ್ಷನ್ ನಡೀತಿದೆಯಲ್ಲ, ಪ್ಯಾರಲಲ್ ಎಕಾನಮಿ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ, ಆ ಪ್ಯಾರಲಲ್ ಎಕಾನಮಿಯನ್ನ ಸ್ಟಾಪ್ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರ್ತಾರೆ. ಅಜಿತ್ ಶೆಟ್ರೆ ಪ್ಲೀಸ್ ಅದ್ರ ಬಗ್ಗೆ ಒಂದು ದಾಖಲೆ ಇವರಿಗೆ ದಾಖಲೆ ಅದ್ರ ಬಗ್ಗೆ ಒಂದು ದಾಖಲೆ ಇದ್ರೆ ತೋರಿಸ್ತೀವಿ. ತಡೀರಿ. ಎಸ್ ಪ್ಲೀಸ್ ಗೋ ಹೆಡ್ ಅಜಿತ್ ಶೆಟ್ರೆ. ಈಗ ಮೇಡಮ್, ಈಗ ಕಾಂಗ್ರೆಸ್ನ ಏನ್ ವಕ್ತಾರರಿದ್ದಾರೆ ಅವ್ರ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಕೇಳಿಸ್ತಾ ಇದೆ? ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ? ಎಸ್ ಸರ್, ಪ್ಲೀಸ್ ಗೋ ಹೆಡ್. ಈಗ ಕಾಂಗ್ರೆಸ್ಸಿನ ವಕ್ತಾರರು ಏನಿದ್ದಾರೆ ಅವ್ರು ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಈಗ ಆ ಪ್ರಶ್ನೆ ಬಹುಶಃ ಜನರ ಮನಸ್ಸಿನಲ್ಲೂ ಇರ್ತದೆ, ಯಾಕೆ ರಿಜಿಸ್ಟರ್ ಆಗಿಲ್ಲ, ಸಮಸ್ಯೆ ಏನು ಅಂತ. ನಾನು ನಿಮ್ಗೆ ಒಂದ್ 2 ನಿಮಿಷ ಟೈಮ್ ಕೊಡಿ, ನಾನು ಉತ್ತರ ಕೊಡ್ತೇನೆ. ನಿಜವಾಗ್ಲೂ ನಿಮ್ಗೆ ಲಾಜಿಕಲ್ ಉತ್ತರ ಬೇಕು ಅನ್ಸಿದ್ರೆ ನಾನು ಕೊಡ್ತೇನೆ, ನಾನು ಜಗಳ ಮಾಡ್ಲಿಕ್ಕಿಲ್ಲ. ಮೊದಲನೇದಾಗಿ ಈ ತರದ ಸಂಘಟನೆಗಳು ರಿಜಿಸ್ಟರ್ ಮಾಡೋ ಅವಶ್ಯಕತೆಗಳು ಇಲ್ಲ. ಅಂದ್ರೆ ನಿಮ್ಗೆ ಯಾಕಿಲ್ಲ ಅಂದ್ರೆ, ಒಂದು ನೀವು ಸರ್ಕಾರದಿಂದ ಏನು ಬಯಸಬಾರ್ದು. ಸರ್ಕಾರದಿಂದ ನೀವು ಹಣ ಬಯಸಿದಾಗ ನೀವು ಪಬ್ಲಿಕ್ ಆಡಿಟ್ಗೆ ನೀವು ಬಾಧ್ಯರಾಗ್ತೀರಿ. ಆಗ ನಿಮ್ಗೆ ಸರ್ಕಾರದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಒಳಗಾಗಬೇಕು. ಯಾವಾಗ ನೀವು ಸರ್ಕಾರದಿಂದ ಏನು ಬಯಸ್ತಾ ಇಲ್ಲ, ಸುಮ್ಮನೆ ಸಾಮಾಜಿಕ ಕಾರ್ಯಕ್ಕಾಗಿ ಏನೋ ಒಂದು ಸಮಸ್ಯೆ ನಿಮ್ ಸಮಾಜದ ಒಳಗಡೆ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ನಿಮ್ಗೆ ಸಂವಿಧಾನದ ಅಡಿಯಲ್ಲೇ ನಿಮ್ಗೆ ಅದಕ್ಕೆ ಅವಕಾಶ ಇದೆ. ನಿಮ್ಗೆ ಹೇಳಿದೀನಿ ನಾನು ಈಗಲೇ. ಪೂರ್ತಿ ಕೇಳಬೇಕು, ನನ್ನ ಮಾತು ಪೂರ್ತಿ ಕೇಳಬೇಕು. ಅಲ್ಲ, ಯಾವ ಆರ್ಟಿಕಲ್ ಪ್ರಕಾರ ಕೇಳಿ, ಯಾವ ಆರ್ಟಿಕಲ್ ಅಂತ ಹೇಳಿ ಮುಗಿಸ್ಬಿಡ್ಲಿ. ಪ್ರಶ್ನೆ ವಾಪಸ್ ಹಾಕಿವ್ರಂತೆ 91C ಸರ್, 91C ತೆಕ್ ನೋಡಿ. ನಾನು ಓದಿ ಹೇಳ ನಿಮ್ಗೆ 91C. ಒಂದ್ ಸೆಕೆಂಡ್, ನೀವು ಕ್ಲಾರಿಫಿಕೇಶನ್ ಕೊಡ್ರಂತೆ. ಆ ಪ್ರಶ್ನೆ ಉತ್ತರ ಕಂಪ್ಲೀಟ್ ಮುಗಿಸ್ಬಿಡಿ ನೀವು ದಯವಿಟ್ಟು. ಸರಿ, ಈಗ ಇದು ಒಂದು ಭಾಗ. ಇನ್ನೊಂದು, ಈ ತರದ ನಾನು ಹೇಳಿದೆ, ಈಗ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂಘ ಯಾವತ್ತು ಸರ್ಕಾರದಿಂದ ಏನು ಬಯಸಿಲ್ಲ, ಬಯಸೋದು ಇಲ್ಲ. ಸಂಘ ಸಮಾಜದ ಕೆಲಸ ಮಾಡುತ್ತೆ. ಸಮಾಜದ ದೇಣಿಗಳು ಬಂದ್ರೆ ಅದು ವ್ಯಕ್ತಿಗಳು ಕೊಡ್ತಾರೆ, ವ್ಯಕ್ತಿಗಳಿಂದ ಅದು ನಿರ್ವಹಣೆ ಮಾಡುತ್ತೆ. ಒಂದು ಇಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇವ್ರೇನಾದ್ರೂ ಇವ್ರು ಹೇಳಿದ್ರಲ್ಲ ಸರ್, ಈಗ ನಿಮ್ಗೆ 100 ಕೋಟಿ ಬ್ಲಾಕ್ ಮನಿ ಎಲ್ಲ ಇತ್ತು ಅಂತ. ಈಗ ಇವ್ರ ಲಾಜಿಕ್ ಪ್ರಕಾರನೇ ಹೋಗೋಣ. ಈಗ 100 ವರ್ಷ ಆಯ್ತು ಸಂಘ ಇತ್ತು. ಏನ್ ಈಗ ಇವತ್ತಿಂದ ನಿನ್ನೆಯಿಂದ ಬ್ಲಾಕ್ ಹನಿ, ಇವ್ರ ಪ್ರಕಾರ ಬ್ಲಾಕ್ ಮನಿ ಇದ್ದಿದ್ರೆ ಬ್ಲಾಕ್ ಮನಿ ಇರ್ತಿರ್ಲಿಲ್ಲ. ನರೇಂದ್ರ ಮೋದಿ ಅವರು ಬ್ಲಾಕ್ ಮನಿ ತರ್ತೀನಿ ಅಂದಿದ್ದು ಕಾಂಗ್ರೆಸ್ ಇದ್ದ ಕಾಲದಲ್ಲಿ, ಒಪ್ಕೊಳ್ಳೋಣ. ಈಗ 2004ರಿಂದ 2014ರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅಬ್ಸಲ್ಯೂಟ್ ಪವರ್ ಇತ್ತು. ದೇಶದ ಸರ್ಕಾರದ ಮೇಲೆ ಇವರು ಒಂದು ಸೋನಿಯಾ ಗಾಂಧಿ ಒಂದು ಕಮಿಟಿ ಮಾಡಿ ಕೂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅಷ್ಟೆಲ್ಲ ದುಡ್ಡಿದ್ರೆ ಯಾಕೆ, ನಾನು ಲಾಜಿಕಲ್ ಪ್ರಶ್ನೆ ಕೇಳ್ತಾ ಇರೋದು, ಯಾಕೆ ಇವರು ಸಂಘದ ಮೇಲೆ ದಾಳಿ ಮಾಡ್ಲಿಲ್ಲ? ಅವ್ರ ಹತ್ರ ಅಬ್ಸಲ್ಯೂಟ್ ಪವರ್ ಇತ್ತು. ಸೊ ನಿಮ್ಗೆ ಆತರ ರಾಜಕೀಯವಾಗಿ ಬಾಯಿ ಹೇಳಿಕೆಗಳನ್ನ ಕೊಡ್ಬೋದು, ಆದ್ರೆ ತಾಂತ್ರಿಕವಾಗಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಸಂಘ ಯಾವತ್ತೂ ಸರ್ಕಾರದಿಂದ ತಗೊಂಡಿಲ್ಲ. ಹಾಗಿದ್ರೆ ಪ್ರಶ್ನೆ ಬರ್ತದೆ, ನಿಮ್ ಸಂಘ ಸಂಸ್ಥೆಗಳು ಹೇಗೆ ನಡೀತವೆ? ಆ ಸಂಘ ಸಂಸ್ಥೆಗಳು ಸಂಘದ ಸ್ವಯಂ ಸೇವಕರು ನಿರ್ವಹಣೆ ಮಾಡುವಂತದ್ದು. ಅದನ್ನ ಕಾನೂನಾತ್ಮಕವಾಗಿಯೇ ಸರ್ಕಾರದ ಎಲ್ಲಾ ನಿಯಮಗಳ ಪ್ರಕಾರ ಅವರು ರಿಜಿಸ್ಟರ್ ಮಾಡಿದ್ದಾರೆ. ಈಗ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಇದೆ, ನಮ್ಮ ರಾಷ್ಟ್ರೋತ್ಥಾನ ಪಬ್ಲಿಕೇಶನ್ಸ್ ಇದಾವೆ, ಸುಮಾರು ಪತ್ರಿಕೆಗಳನ್ನ ನಡೆಸ್ತೀವಿ. ಇವೆಲ್ಲವೂ ಕೂಡ ಸರ್ಕಾರ ಹೇಳಿದ ಸಂವಿಧಾನಿಕ ಚೌಕಟ್ಟಿನ ಅಡಿಯಲ್ಲೇ ಕೂಡ ಅದನ್ನ ನೋಂದಾಯಿಸಿ, ಅದಕ್ಕೆ ಪ್ರತಿ ವರ್ಷ ಆಡಿಟ್ ಮಾಡಿ, ಅದಕ್ಕೆ ಬಂದ ದೇಣಿಗೆಗಳ ಲೆಕ್ಕವನ್ನ ಕೊಟ್ಟು ಸಂಘ ಈ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ. ಇದನ್ನ ಸಂಘದ ಸ್ವಯಂ ಸೇವಕರು ಮಾಡುವಂತದ್ದು. ಸಂಘ ಯಾವತ್ತೂ ಬೇರೆ ಕೆಲಸಗಳನ್ನು ಮಾಡುವುದಿಲ್ಲ. ಸಂಘ ವ್ಯಕ್ತಿ ನಿರ್ಮಾಣ, ಶಾಖೆ ನಡೆಸ್ತಾರೆ, ಒಂದಷ್ಟು ಜನ ಮಕ್ಕಳನ್ನ ಹಾಕೊಂತಾರೆ, ಒಂದಷ್ಟು ದೇಶಭಕ್ತಿ ಗೀತೆಗಳನ್ನ ಹೇಳ್ತಾರೆ, ಒಂದಷ್ಟು ಕಸರತ್ ಮಾಡಿಸ್ತಾರೆ. ಈ ಸಂಘ ಮಾಡೋದು ಇಷ್ಟೇ. ಇದ್ರ ಆಚೆಗೆ ಎಲ್ಲರೂ ಸ್ವಯಂ ಸೇವಕರು ಮಾಡೋದು ಅವ್ರವ್ರು ಮಾಡುವ ಕೆಲಸಗಳಿಗೆ ಏನು ಬಯಸಲ್ಲ ಸಂಘ ಅನ್ನೋದಾದ್ರೆ, ಸರ್ಕಾರ ಸಂಘಕ್ಕೋಸ್ಕರ ಮೀಸಲಿಟ್ಟಿರುವ ಜಾಗಗಳ ಬಗ್ಗೆ ನಾವು ಚರ್ಚೆ ಮಾಡೋಣವಾ? ಆಯ್ತು, ಮಾಡಿ. ಪ್ಲೀಸ್ ಗೋ ಹೆಡ್. 100 ಮಾಡ್ಬೇಕು ನೀವು. ಏನು ಯಾವ ಜಾಗ ಸಂಘಕ್ಕೆ ತಗೊಂಡ್ರಿ? ಯಾವ ಜಾಗ RSS ತಗೊಂಡಿದೆ? RSS ಗೆ ಸಂಘ ಸರಿ, ಸುಮಾರು 55 ಜಾಗಗಳಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿ ಮಂಜೂರಾಗಿದೆ. ನನಗೆ ಗೊತ್ತಿಲ್ಲ. ನಿರ್ಮಾಣಕ್ಕಾಗಿ, ಆಸ್ಪತ್ರೆಗಳ ನಿರ್ಮಾಣಕ್ಕಾಗಿ, ಶಾಲೆಗಳ ನಿರ್ಮಾಣಕ್ಕಾಗಿ ಜಾಗ ಕೊಟ್ಟಿದೆ.
ಮೋಹನ್ ಅವ್ರೆ, ಒಂದ್ RSS ಸೆಕೆಂಡ್, ನಿರ್ಮಾಣ ಗುಂಪಲ್ ಮಾಡ್ಲಿಕ್ಕೆ ಗೋವಿಂದ ಆಗ್ತಾ ಅಂತ ಇದೆ. ಒಂದೊಂದ್ಸಲ ಮಾತಾಡ್ಬೇಡ, ನಿಮ್ ಸರದಿ ಬಂದಂಗ್ ಮಾತಾಡಿ, ಇಬ್ರು ಮಾತಾಡಿದ್ರೆ Medical ಕ್ಲಾಸ್ ಆಗ್ತಾ ಕಾಲೇಜ್ಗಳಿದೆ. ಇದೆ, ಯಾವ್ದು ಕೇಳಿಸ್ತಾ ಇಲ್ಲ. ಅಜಿತ್ ಶೆಟ್ಟಿ, ನೀವೇನೋ ಪ್ರಶ್ನೆ ಕೇಳಿದ್ರಿ, ಪ್ಲೀಸ್ ಗೋ. ಹೇಳ್ತಾ ಇದ್ದೀನಿ ಕೇಳಿ. ನಾನು ನಿಮ್ ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ಇದು ಅಕಾಡೆಮಿಕ್ ಆಗಿ. ಈಗ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸರ್ಕಾರ ಇಂತಹ ಭೂಮಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಂತ ಕೊಟ್ಟಿರುವ ಭೂಮಿಗಳು ಯಾವ್ದು? ಮತ್ತೆ ಯಾವ್ದು ಕೊಟ್ಟಿದೆ ಇಲ್ಲಿ ತನಕ? ನೀವು ಆಸ್ಪತ್ರೆ ಆದ್ರೂ ಮಾಡಿ, ದೇವಸ್ಥಾನವಾದ್ರೂ ಮಾಡಿ, ಸ್ಕೂಲ್ ಆದ್ರೂ ಮಾಡಿ. ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾವ ಭೂಮಿಯನ್ನು ಸರ್ಕಾರ ಕೊಟ್ಟಿಲ್ಲ. ಇಲ್ಲಿ ತನಕ ದೇಶದಲ್ಲಿ ಹೇಳಿ, ಯಾವ್ದು ಹೇಳಿ? RSS ಗೆ ಅಂತ ಯಾವ ಗೌರ್ಮೆಂಟ್ ಗಳು ಕೂಡ ಒಂದಡಿ ಭೂಮಿಯನ್ನು ಕೊಟ್ಟಿಲ್ವಾ? ಕೊಟ್ಟಿಲ್ಲ. ಏನು ರಘು ಅವ್ರೆ? ನೋಡಿ, RSS ಈಗ ನಮ್ಮ ಚೆನ್ನೈನಲ್ಲಿ ಒಂದು ಸಂಘ ಸಂಸ್ಥೆ ಇದೆ, RSS ಸಂಘ ಸಂಸ್ಥೆ. ಓಕೆ, RSS ಶಾಲೆ ಇದೆ. ಆ ಶಾಲೆಗೆ ಸರ್ಕಾರ, ಹಿಂದಿನ ಬಿಜೆಪಿ ಸರ್ಕಾರ ಲ್ಯಾಂಡ್ ಯಾಕೆ ಕೊಡ್ತು? ಅದೇ ರೀತಿ ಸರಿಸುಮಾರು 55 ಜಾಗಗಳಲ್ಲಿ ಪ್ರಾಪರ್ಟಿಯನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ತೆಗೆದುಕೊಂಡ್ರು? ಸೊ ಬಿಜೆಪಿ ಏನ್ ಹೇಳ್ತಾರೆ ಸರ್, ನಮ್ಮ RSS ಏನ್ ಹೇಳ್ತಾರೆ ಅಂತಂದ್ರೆ, ಮೊದಲನೇದಾಗಿ ಒಂದು ಸಂಘ ಅಂತ ಹೇಳಿದ್ರೆ ಆ ಸಂಘ ರಿಜಿಸ್ಟರ್ ಆಗ್ಲೇಬೇಕು. ಮೊದಲನೇದಾಗಿ ಕಾನೂನು ಅಡಿಯಲ್ಲಿ ನೀವು ಇಂಡಿವಿಜುವಲ್ ಆಗಿ ಬಂದ್ರೆ ಅದನ್ನು ಸಂಘ ಅಂತ ಕರೆಯೋದಿಲ್ಲ. ವೈಯಕ್ತಿಕವಾಗಿ 10 ಜನ ವೆಯ್ಟ್ ಮಾಡಿ, ಪ್ಲೀಸ್ ವೆಯ್ಟ್ ಮಾಡಿ, ನೀವು ಆಮೇಲೆ ಮಾತಾಡಿರಂತೆ, ಪ್ಲೀಸ್ ವೆಯ್ಟ್ ಮಾಡಿ. ಬೇಸಿಕ್ ಮಾಹಿತಿನೇ ಇಲ್ಲಲ್ಲ ನೀವು. ಒಂದ್ ಸೆಕೆಂಡ್ ಬೇಸಿಕ್ ಮಾಹಿತಿನೇ ಇರಲ್ಲ. ನಿಮ್ಮ ಸರತಿ ಬಂದಾಗ ನೀವು ಮಾತಾಡಿ, ದಯವಿಟ್ಟು ನೋಟ್ ಮಾಡ್ಕೊಂಡಿರಿ ಯಾವ ಪ್ರಶ್ನೆ ಅಂತ. ನೀವು ಬಂದಾಗ ನೋಡಿ, ಈ ದೇಶದ ಕಾನೂನು ಅಡಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ ಆಗಿ ಬರ್ತಕ್ಕಂಥ ವ್ಯಕ್ತಿಗಳನ್ನ ಸಂಘ ಅಂತ ಕರೆಯೋದಿಲ್ಲ, ಅದನ್ನ ಇಂಡಿವಿಜುವಲ್ ಅಂತ ಕರೀತಾರೆ. ಸೇ ಫಾರ್ ಎಕ್ಸಾಂಪಲ್, ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಳ್ತಾರೆ 100 ಜನ, ಮೆಟ್ರೋ ಸ್ಟೇಷನ್ ಅಲ್ಲಿ 100 ಜನ ನಿಂತ್ಕೊಳ್ತಾರೆ, ಅದು ಸಂಘ ಅಂತ ಕರೆಯೋದಿಲ್ಲ. ಒಂದು ಹೆಸರಿನಲ್ಲಿ, ಈ ದೇಶದಲ್ಲಿ ಒಂದು ಹೆಸರಿನಲ್ಲಿ, ಆ ಹೆಸರಿನ ಅಡಿಯಲ್ಲಿ 100 ಜನ ಬಂದ್ರೆ ಅದಕ್ಕೆ ಸಂಘ ರಿಜಿಸ್ಟರ್ ಆಗ್ಲೇಬೇಕು. ಸೊ ನಾನು ಇವರಿಗೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಸಂಘವನ್ನ ರಿಜಿಸ್ಟರ್ ಮಾಡಲಿಲ್ಲ ಅಂತಂದ್ರೆ, ಸೊ ನಾಳೆ ಎಲ್ಲಾ ನೀವು ಹೇಳ್ತಕ್ಕಂಥ ಈ ದೇಶದಲ್ಲಿ ನೀವು ಅದು ನಿಮ್ದೇ ಕೇಂದ್ರ ಸರ್ಕಾರ ಇದೆ, ಹಾಗಾದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸರ್ಕಾರದ ಯಾವುದೇ ದೇಣಿಗೆಯನ್ನ ಪಡೆಯೋದಿಲ್ಲ ನಾವು. ಹಾಗಾಗಿ ನಾವು ಪಡೆಯುವ ಹಣಕ್ಕೂ ನೀವು ಲೆಕ್ಕ ಕೇಳ್ಬಿಡಿ ಅಂತ ಹೇಳ್ಬಿಡಿ. ಹಾಗಾದ್ರೆ ಓಕೆ, ಬಂದೆ ಇರಿ. ಈಗ ಇನ್ನೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. ಬಂದೆ ನನ್ನ ಪ್ರಶ್ನೆಗೆ ಹೌದು. ಸುಧೀರ್ ಕುಮಾರ್ ಮುರಳ್ಳಿ ಚಿಂತಕರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ನಮಸ್ತೆ ಕೇಳ್ತಾ ಇದೆ. ನನ್ನ ಆರಂಭಿಕ ಪ್ರಶ್ನೆ, ದಶಕಗಳ ಇತಿಹಾಸ ಇರೋ ಈ RSS ಇಲ್ಲಿ ತನಕ ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಯಾಗಿ ಗುರುತಿಸ್ಕೊಂಡು ಬಂದಿದೀವಿ, ನಾವು ಕೆಲಸ ಮಾಡ್ತಾ ಇದೀವಿ ದೇಶದ ಹಿತಕ್ಕೋಸ್ಕರ. ಈಗ ಯಾಕೆ ಅನಗತ್ಯವಾಗಿ ರಿಜಿಸ್ಟ್ರೇಷನ್ ಅನ್ನೋ ಪ್ರಶ್ನೆಯನ್ನ ತೆಗಿತಾ ಇದ್ದೀರಿ ನೀವು? ನಮ್ಮಲ್ಲಿ ಏನ್ ದೋಷ ಕಾಣಿಸ್ತಾ ಇದೆ ನಿಮ್ಗೆ ಏನ್ ಪ್ರಶ್ನೆ ಕೇಳ್ತಾರೆ. ಈ ರಿಜಿಸ್ಟ್ರೇಷನ್ ಮತ್ತು RSS ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಒಂದು ನಾನು ಈ ಡಿಸ್ಕಷನ್ ಅನ್ನ ನಾನು ಕೇಳ್ತಾನೆ ಬಂದೆ. ಭಾಗವಹಿಸಿರ್ತಕ್ಕಂತ ಅಜಿತ್ ಅವರು ಮತ್ತು ಮೋಹನ್ ಅವರು ಮತ್ತು ನಮ್ಮ ಸ್ನೇಹಿತರಾದಂತ ರಘು ದೊಡ್ಡೇರಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳನ್ನೆಲ್ಲವನ್ನೂ ಕೇಳಿದೆ, ತಮ್ಮ ಪ್ರಶ್ನೆಗಳನ್ನು ಕೇಳಿದೆ ಮತ್ತು ಚರ್ಚೆಯ ವ್ಯಾಪ್ತಿಯನ್ನು ಗ್ರಹಿಸ್ಕೊಂಡೆ. ನಾನು ಈ ಗ್ರಹಿಸ್ಕೊಂಡಾಗ ಇಲ್ಲಿ ಪ್ರಶ್ನೆ ಇರೋದು, ನಮ್ಮಿಂದ ಏನ್ ತಪ್ಪಾಗಿದೆ, ಯಾಕೆ ರಿಜಿಸ್ಟ್ರೇಷನ್ ಅನ್ನೋ ಕೇಳೋ ಪ್ರಶ್ನೆ ಅಲ್ಲ. ಇಲ್ಲಿರ್ತಕ್ಕಂಥ ಪ್ರಶ್ನೆ RSS ಒಂದು ಸಾಂಸ್ಥಿಕವಾದಂತಹ ವ್ಯವಸ್ಥೆ. ಅದನ್ನ ರಘು ದೊಡ್ಡೇರಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಮೋಸ್ಟ್ಲಿ ಇಲ್ಲಿ ಮಾತಾಡ್ತಿರ್ತಕ್ಕಂಥ ಮೋಹನ್ ಅವರು ಮೋಸ್ಟ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಮೋಹನ್ ಅವ್ರು ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಇಫ್ ಇಟ್ ಈಸ್ ರೈಟ್, ಅವ್ರ ಹಿಂದೂ ಜನಜಾಗೃತಿ ಸಮಿತಿಯ ಮೋಹನ್ ಅವರೇ ಆದ್ರೆ, ಅವರ ಹಿಂದೂ ಜನಜಾಗೃತಿ ಸಮಿತಿ ಅಂತ ಏನು ಗೋವಾದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಆ ಸಂಸ್ಥೆ ಇದೆಯಲ್ಲ, ಅದು ಒಂದು ನೋಂದಾಯಿತ ಸಂಸ್ಥೆ, ಅವರು ರಿಜಿಸ್ಟರ್ಡ್ ಅಂತಾನೆ ಬಳಸ್ತಾರೆ. ಈಗ RSS ಗೆ ರಿಜಿಸ್ಟ್ರೇಷನ್ ಆಗೋಕೆ ಇರುವ ತಾಪತ್ರಯ ಏನು ಅನ್ನೋದು ಪ್ರಶ್ನೆ. ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಸದಸ್ಯತ್ವವನ್ನು ಹೊಂದಿರತಕ್ಕಂತ ಸಂಸ್ಥೆ ಅಂತ RSS ಹೇಳ್ಕೊತಾ ಇದೆ. ಸುಮಾರು 68,000 ಶಾಖೆಗಳು ಇದೆ ಅಂತ ಹೇಳಿ ಅದು ಲೆಕ್ಕಗಳನ್ನ ಕೊಡ್ತಾ ಇದೆ. ಕಳೆದ ಅವರ ವಿಜಯದಶಮಿ ಉಪನ್ಯಾಸದಲ್ಲಿ ಮಾನ್ಯ ಸರಸಂಘ ಚಾಲಕರು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತರಿಗೆ ಮತ್ತು ಸಂಘದ ವಿವಿಧ ಹೊಣೆಗಾರಿಕೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರ ಭದ್ರತೆಯನ್ನ ಕೊಡ್ತಾ ಇದೆ. ಅದು ಕೊಡ್ತಾ ಇದೆ. ಹೀಗೆಲ್ಲ ಇರುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಮಾಡಿಕೊಂಡ್ರೆ ತಾಪತ್ರಯ ಅವರಿಗೇನು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಮಸ್ಟ್ ಇಲ್ಲಿ ಗಮನಿಸಬೇಕಾಗಿದ್ದು, ಹಣ ಸಂಗ್ರಹವನ್ನ RSS ಮಾಡಲ್ವೇ ಅಂತಂದ್ರೆ, ಮೋಸ್ಟ್ಲಿ ಅಜಿತ್ ಅವರು ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ರು. ಅಜಿತ್ ಶೆಟ್ಟಿ ಅವರು, RSS ಅಧಿಕೃತವಾಗಿ ಹಣ ಸಂಗ್ರಹವನ್ನ ಗುರುದಕ್ಷಿಣೆಯ ಮುಖೇನವಾಗಿ RSS ಧ್ವಜದ ಕೆಳಗಡೆ, RSS ಧ್ವಜ ಅದರ ಕೆಳಗಡೆ ಅವರು ಹಣ ಸಂಗ್ರಹವನ್ನ ಮಾಡ್ತಾರೆ. ಅದರಲ್ಲೂ ಹಣ ಸಂಗ್ರಹ ಮಾಡುವಾಗ ಇದನ್ನ ಮೋಹನ್ ಅವರು ಅಜಿತ್ ಅವರು ಅಲ್ಲಗಳೆಯಲ್ಲ. ಹಣ ಸಂಗ್ರಹ ಮಾಡುವಾಗ ಇದು ಯಾರಿಗೇ ಕಾಣದಂತೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎನ್ನುವ ಮಾತುಗಳನ್ನ ಹೇಳ್ತಲೇನೆ, ಆ ಯಾರು ಹಣವನ್ನ ಕೊಡ್ತಾರೆ ಅವರಿಗೆಲ್ಲ ಒಂದೊಂದು ಕವರ್ ಅನ್ನ ಕೊಟ್ಟು
ಆ ಕವರ್ ಒಳಗಡೆ ಇದು ಕಾಣದಂತೆ ಹಣವನ್ನು ಕೊಡ್ತಕ್ಕಂಥ ಸ್ವಯಂ ಸೇವಕರಿಗೋ ಅಥವಾ ಸಂಘದ ಅಭಿಮಾನಿಗೋ ಅಥವಾ ಇನ್ಯಾವುದೋ ವ್ಯಕ್ತಿಗೋ ಕಾಣದ ರೀತಿಯಲ್ಲಿ ಆ ನಂಬರ್ಗಳನ್ನು ಬರ್ಕೊಳ್ತಾರೆ, ಸೀರಿಯಲ್ ನಂಬರ್ ಅನ್ನು ಪೆನ್ಸಿಲ್ ಅಲ್ಲಿ ಸಣ್ಣದಾಗಿ ಹಾಕೋತಾರೆ. ಸೊ ಅವ್ರಿಗೆ ಅಜಿತ್ ಶೆಟ್ರು ಎಷ್ಟು ಹಣ ಕೊಟ್ರು? ಇಲ್ಲ, ಇದು ನನಗೆ ಗೊತ್ತಿಲ್ಲ. ಇದು ನನ್ನ ಹೆಗಲ ಮೇಲೆ ನೀವು ಬಂದು ಇಟ್ಟುಕೊಂಡು ಹೊಡಿಬೇಡಿ. ನಿಮ್ಮ ಅನುಭವ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ತರ ಮೇಡಮ್ ಈ ತರ ಅಜಿತ್ ಶೆಟ್ರೆ, yes, ಆ ಪ್ರಶ್ನೆ ಕೇಳ್ತೀನಿ ನಾನು. ಪ್ರಶ್ನೆ ನನಗೆ ಯಾವತ್ತೂ ಈ ಅನುಭವಗಳು ಬಂದಿಲ್ಲ. ಅಜಿತ್ ಶೆಟ್ರೆ, ಈ ವಿಚಾರಗಳು ನಮಗೂ ಕೂಡ ಹೊಸತೆ. ನಾನು ಇಷ್ಟೊತ್ತು ಏನ್ ಪೆನ್ಸಿಲ್ ಅಲ್ಲಿ ಬರ್ಕೊಡ್ತಾರೆ, ಎಷ್ಟು ಕೊಟ್ರು ಅನ್ನೋದನ್ನ ನಂಬರ್ ಹಾಕೊಡ್ತಾರೆ, ಇದು ನನಗೂ ಕೂಡ ಹೊಸತೆ. ನಾನು ನಿಮಗೆ ಸಮಯ ಕೊಡ್ತೀನಿ, ಹೌದಾ RSS ಶಾಖೆಯಲ್ಲಿ ಹಿಂಗಾಗುತ್ತೆ ಅಂತ. ಮೊದಲು ಪ್ಲೀಸ್ ಗೋ. RSS ವ್ಯವಸ್ಥೆಯಲ್ಲಿ ಅವರು ಅಧಿಕೃತವಾಗಿ RSS ಗೆ ಹಣ ಸಂಗ್ರಹ ಮಾಡೋದು ಗುರುದಕ್ಷಿಣೆಯ ಮುಖೇನ ಅಂತ ಹೇಳ್ತಾರೆ. ಅದು ಇಡೀ ದೇಶಾದ್ಯಂತ ಅಥವಾ ವಿಶ್ವಾದ್ಯಂತ ನಡೆಯುತ್ತೆ. ನನಗೆ ಗೊತ್ತಿದ್ದ ಹಾಗೆ ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದ ಹೊಸರಲ್ಲಿ ಪಾರ್ಲಿಮೆಂಟಿನ ಒಂದು ಸಭಾಂಗಣದಲ್ಲೂ ಸಹಿತ ಗುರುದಕ್ಷಿಣೆ ಕಾರ್ಯಕ್ರಮವನ್ನು ಅವರು ನಡೆಸಿದ್ರು. ಓಕೆ, ಅದು ನಡೆಸುವಾಗ RSS ಧ್ವಜವನ್ನು ಇಟ್ಟು ಆ ಧ್ವಜಕ್ಕೆ ಸಮರ್ಪಣೆಯನ್ನು ಮಾಡ್ತಾರೆ. ಆ ಸಮರ್ಪಣೆಯನ್ನ ಮಾಡುವಾಗ ಕವರ್ ಅನ್ನ ಕೊಡ್ತಾರೆ. ಆ ಕವರ್ ಒಳಗೆ ಸೀರಿಯಲ್ ನಂಬರ್ ಅನ್ನು ಬರ್ಕೋತಾರೆ. ಈ ವರ್ಷ ಅಜಿತ್ ಶೆಟ್ರು ಅಥವಾ ಮೋಹನ್ ಅವರು 2,000 ರೂಪಾಯಿ ಕೊಟ್ಟಿದ್ರೆ ಅಥವಾ 10,000 ರೂಪಾಯಿನೂ ಕೊಟ್ಟಿದ್ರೆ, ಬರುವ ಸಾರಿ RSS ಗೆ ಸಂಬಂಧಪಟ್ಟಂತ ತಾಲೂಕ್ ಕಾರ್ಯವಾಹ ಅಥವಾ ತಾಲೂಕಿನ ಪ್ರಚಾರಕ ಅಥವಾ ಜಿಲ್ಲಾ ಪ್ರಚಾರಕ ಅವ್ರ ಮನೆಗೆ ಬಂದು, ಅಜಿತ್ ಅವರೇ ಕಳೆದ ಸಾರಿ 10,000 ಕೊಟ್ಟಿದ್ದೀರಿ ನೀವು, ಈ ಸರಿ ಸಂಘದ ವ್ಯವಸ್ಥೆ ಅಂದ್ರೆ ಈಗ ಬೆಲೆ ಏರಿಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡದೆ ಎಲ್ಲ ಹೇಳಿ ನಮ್ ಖರ್ಚು ವೆಚ್ಚಗಳು ಜಾಸ್ತಿ ಆಗಿದೆ, ಈ ಸರಿ ಹೆಚ್ಚು ಕೊಡಬೇಕು ಅನ್ನುವ ರೀತಿಯ ಪ್ರಸ್ತಾವನೆಯನ್ನು ಇಡ್ತಾರೆ. ಉತ್ತರ ತೆಗೆಸ್ಬಿಡ್ತೀನಿ. ಏನ್ ಅಜಿತ್ ಶೆಟ್ರೆ, ಹಿಂಗಾಗತ್ತಾ? ಹಣವನ್ನ ಅಥವಾ ಗುರುದಕ್ಷಿಣೆಯನ್ನ ಕೊಡೋದು ಕೇಳೋದು ಈ ತರದಲ್ಲಿ ನಡೆಯುತ್ತೆ? ಈಗ ಈ ತರದ ಆರೋಪಗಳನ್ನ ನಾನು ಸುಧೀರ್ ಅವ್ರ ಮೇಲೆ ಬಹಳ ಕುತ್ಕೊಂಡು ಮಾಡ್ಬೋದು, 100 ಮಾಡಬಹುದು. ನನ್ನ ಹತ್ರ ನೀವು ಸಾಕ್ಷಿ ಕೇಳಬಾರ್ದು ಅಷ್ಟೇ. ನಾನು 100 ಮಾಡಬಲ್ಲೆ, ಇದಕ್ಕಿಂತ ರಸವತ್ತಾಗಿ ಕತೆ ಕಟ್ಟಿ ನಾನು ಹೇಳಬಲ್ಲೆ. ಆದ್ರೆ ನೀವು ನನ್ನ ಹತ್ರ ಯಾವತ್ತು ಇದನ್ನ ಪ್ರೂವ್ ಮಾಡಿ ಅಂತ ಕೇಳಬಾರ್ದು ಅಷ್ಟೇ. ಇದಕ್ಕೆ ಕೊಡುವ ಉತ್ತರ ನಾನು ಒಂದೇ. ಈಗ ನಾನು ನಿಮಗೆ ಮೂಲಭೂತ ಪ್ರಶ್ನೆ ಬರ್ತೀನಿ. ಈಗ ನಾನು ಹೇಳಿದೆ 91C ಪ್ರಕಾರ ಸಂಘ ರಿಜಿಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಅಂತ ಕೆಲಸಗಳನ್ನೇನು ಮಾಡ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಭಾರತ ಸ್ವಾತಂತ್ರ್ಯ ಸಿಕ್ಕಿ ಇವತ್ತಿನ ತನಕ ಯಾವುದೇ ಸರ್ಕಾರ ಒಂದು ಮುಷ್ಟಿ ಭೂಮಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಟ್ಟಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಳಿಲ್ಲ. ಇದು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ, ಯಾವ್ದು ಕೊಟ್ಟಿಲ್ಲ. ಈ ಕಾರಣಕ್ಕೆ ನೀವು 2 ಸತಿ 3 ಸತಿ ಬ್ಯಾನ್ ಮಾಡಿಯೂ ಕೂಡ ನಿಮಗೆ ಒಳಗೆ ಏನು ಸಿಗದೆ ಇದ್ದಾಗ ಸರ್ಕಾರಕ್ಕೆ ಸಂವಿಧಾನಿಕವಾಗಿ ಬೇರೆ ಯಾವುದೇ ಕಾರಣ ಇಲ್ಲದೆ ಅವ್ರು ರಿಲೀಸ್ ಮಾಡ್ಬೇಕಾಗಿ ಬಂತು. ಸಂಘ ನೋಡಿ, ಇದೆಲ್ಲವೂ ಕೂಡ ಇವತ್ತು ಸ್ವಯಂ ಸೇವಕರು ಬೇರೆ ಬೇರೆ ರೀತಿಯಾದ ಟ್ರಸ್ಟ್ ಗಳನ್ನು ಮಾಡ್ತಿದ್ದಾರೆ. ನಾನು ಹಿಂದೆ ಹೇಳಿದ್ದೆ, ಯಾರು ಗಮನ ಕೊಟ್ಟು ಕೇಳಲಿಲ್ಲ. ಅವ್ರಿಗೆ ಯಾರಿಗೂ ಬಹುಶಃ ಇದನ್ನ ಕೇಳುವ ಅವಶ್ಯಕತೆ ಇಲ್ಲ. ಇನ್ನೊಂದ್ಸತಿ ಕೇಳ್ತೇನೆ, ಸ್ವಯಂ ಸೇವಕರು ಅನೇಕ ಟ್ರಸ್ಟ್ ಗಳನ್ನು ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ ಗಳಲ್ಲಿ ಕೆಲಸ ಆಗ್ತವೆ. ಆ ಟ್ರಸ್ಟ್ ಗಳಿಗೆ ಸರ್ಕಾರದಿಂದ ದೇಣಿಗೆ ಬಂದಿರಬಹುದು, ಭೂಮಿಗಳು ಬಂದಿರಬಹುದು. ಅದಕ್ಕೆ ಅವರು ಸರಿಯಾದ ರೀತಿಯ ಲೆಕ್ಕಗಳನ್ನ ಕೊಡ್ತಾರೆ. ಪ್ರತಿ ವರ್ಷ ಆಡಿಟ್ ಆಗುತ್ತೆ, ಅವ್ರ ಲೆಕ್ಕ ಪತ್ರಗಳನ್ನ ಕೊಡ್ತಾರೆ, ನಡೆಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲದೆ ಆದ್ರೆ ಇಷ್ಟು ದೊಡ್ಡ ವ್ಯವಸ್ಥೆ ಒಳಗಡೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ, ಅದರ ಚಟುವಟಿಕೆಗಳನ್ನ, ಅದರ ಈ ಬೇರೆ ವ್ಯವಸ್ಥೆಗಳನ್ನ ಬೂತ್ ಕನ್ನಡಿಯಲ್ಲಿ ಹಾಕಿ ಹುಡುಕಿ ಅದರ ತಪ್ಪುಗಳನ್ನ ಈ ಮಟ್ಟದಲ್ಲಿ ಹುಡುಕುವ ಜನರು ಇರುವ ನಡುವೆ ಹಾಗಿದ್ರೆ ಸಂಘ ಅಷ್ಟು ಅಜಾಗೃತಿಕೆಯಿಂದ ಕೆಲಸ ಮಾಡ್ತದ? ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಈಗ ಟಿವಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಸುಲಭ ಮೇಡಮ್. ಈಗ 91C ಇದೆಯಲ್ಲ, ನೀವೇ ತಗೊಂಡು ನೋಡಿ, ನೀವು ಗೂಗಲ್ ಅಲ್ಲಿ ಜೆಮಿನಲ್ಲಿ ತಗೊಂಡು ನೋಡಿ 91C ಏನ್ ಹೇಳ್ತದೆ ಸಂವಿಧಾನದ ವ್ಯವಸ್ಥೆಯಲ್ಲಿ. ನಾನು ಹೇಳಿ ಚೆಕ್ ಮಾಡೋದ್ರೆ ನೀವು ಚೆಕ್ ಮಾಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಯಾವ ಸರ್ಕಾರ ಯಾವ ಕಾಲದಲ್ಲಿ ಎಷ್ಟು ಹಣ ಎಷ್ಟು ಭೂಮಿ ಸಂಘಕ್ಕೆ ಕೊಟ್ಟಿದೆ? ನಾನು ಮೋಹನ್ ಗೌಡ ಹೇಳಿ, ಇಲ್ಲಿ ನೀವು ರಾಷ್ಟ್ರದ ಹಿತಕ್ಕೆ ಅಥವಾ ರಾಷ್ಟ್ರ ಸೇವೆಗೆ ಮುಡಿಪಾಗಿ ನಿಮ್ಮ ಸಂಘವನ್ನ ಇಟ್ಟಿದ್ದೀರಿ ಅಂದಾಗ ಯಾವ್ದು ಚಿಕ್ಕ ಪುಟ್ಟ ಟ್ರಸ್ಟ್ ಅವರೇ ರಿಜಿಸ್ಟ್ರೇಷನ್ ಅಂತ ಮಾಡಿಸ್ಕೊಂತಾರೆ, ನೀವ್ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಅನ್ನೋದು ಸಿಂಪಲ್ ಲೀಗಲ್ ಪ್ರಶ್ನೆ. ಅದಕ್ಕೆ ಉತ್ತರ ಬಿಟ್ಟು 91CL ಹೆಂಗಿದೆ, 90BL ಹೆಂಗಿದೆ ಅನ್ನೋದು ಉತ್ತರ ಅಲ್ಲ ಸರ್. ಹೌದು ಇರ್ಬೋದು, ಬಟ್ ಯಾಕೆ ಮಾಡ್ಕಂತಿಲ್ಲ? ಇವ್ರಿಗೆ ನೀವು ವೀಕ್ನೆಸ್ ಬಿಟ್ಕೊಡ್ತಾ ಇರೋದು ಎಲ್ಲ ಹೇಳಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅದೊಂದು ಮಾಡಿಸ್ಕೊಬಿಟ್ರೆ ಮುಗೀತಲ್ವಾ? ಅಲ್ಲ, ರಿಜಿಸ್ಟ್ರೇಷನ್ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಒಮ್ಮೆ ರಿಜಿಸ್ಟರ್ ಮಾಡಿದ್ರೆ ಈ ದೇಣಿಗೆ ಲೆಕ್ಕದಲ್ಲಿ ಒಂದು ಪ್ಯಾರಲಲ್ ಎಕಾನಮಿ 2 ಲಕ್ಷ ಕೋಟಿ ಹಣವನ್ನ ಏನು ಭಾರತದ ಸಂಘಟನೆ ಮಾಡ್ತಾ ಇದೆ, ಆ RSS ಸಂಘಟನೆ ಮಾಡ್ತಾ ಇರ್ತಕ್ಕಂತ ಏನು ಹಣವನ್ನ ಇದೆಯಲ್ಲ, ಆ ಬ್ಲಾಕ್ ಮನಿ ಹೊರಗಡೆ ಗೊತ್ತಾಗ್ಬಿಡ್ತದೆ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಮುಚ್ಚಿಡ್ತಾ ಇದ್ದಾರೆ. ಈ ಹಣವನ್ನ ಏನಕ್ಕೆ ಮಾಡ್ತಾರೆ, ಬೇರೆ ಬೇರೆ ಲೆಕ್ಕಗಳಲ್ಲಿ ಕೆಲವು ರಾಜಕೀಯ ಲಾಭಗಳಿಗೆ, ಕೆಲವು ಏನು ಸಾಮಾಜಿಕ ಇದನ್ನ ಗಲಭೆಗಳು
ಸೃಷ್ಟಿ ಮಾಡೋದಕ್ಕೆ ಉಪಯೋಗಿಸ್ತಾರೆ, ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಟೈಮಲ್ಲಿ ಹಣವನ್ನು ಉಪಯೋಗಿಸ್ತಾರೆ. ನಾವು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು, ನೀವು ಹಾಗಾದ್ರೆ ಈ ದೇಶದಲ್ಲಿ ನೀವು ಇಲ್ಲಿಗಲ್ ಆಗಿದ್ರೆ, ಪ್ರಾಮಾಣಿಕರಾಗಿದ್ರೆ ಈ ರಿಜಿಸ್ಟ್ರೇಷನ್ ಮಾಡಿ ನೀವು ಕಲೆಕ್ಟ್ ಮಾಡುವ ದೇಣಿಗೆ ತಗೊಳ್ತಕ್ಕಂಥ ಹಣವನ್ನ ಯಾಕೆ ಜನರಿಗೆ ಮುಕ್ತವಾಗಿ ತೋರಿಸ್ತಾ ಇಲ್ಲ? ಮೋಹನ್ ಗೌಡ್ರೆ ಅಥವಾ ನೀವು ಕಲೆಕ್ಟ್ ಒಂದ್ ಸೆಕೆಂಡ್ ಆಯ್ತು, ನಾನು ಬರ್ತೀನಿ, ಇಬ್ಬರಿಗೂ ಟೈಮ್ ಕೊಡ್ತೀನಿ. ಒಂದ್ ಸೆಕೆಂಡ್ ನೀವು ಪ್ರಶ್ನೆ ಮಾಡ್ತಾ ಇರೋದು ಲೀಗಲ್ ಆಗಿದೆ, ನಾವು ಅದನ್ನ ರೆಸ್ಪೆಕ್ಟ್ ಮಾಡ್ತೀವಿ. ನೀವು ಒಂದ್ ಹೇಳ್ರಿ, ಅಭಿವೃದ್ಧಿ ಕಾರ್ಯ ಅನ್ನೋದನ್ನ ಬಿಟ್ಟು ಬರೀ ಸಿದ್ಧಾಂತದ ವಿರುದ್ಧ ಹೋರಾಟ ಅಂದ್ರೆ ಉಳ್ಕೊಂಡಿರೋದು 2 ವರ್ಷ ನಿಮ್ಗೆ. ಅಲ್ಲ ಈಗ ಕೇಳಿ ಇಲ್ಲಿ, ನಾನ್ ಗೃಹ ಸಚಿವನಾಗಿದ್ದೀನಿ, ನನ್ನ ಕಾರ್ಯವ್ಯಾಪ್ತಿಲಿ ಏನೇನ್ ಮಾಡ್ಬೇಕೋ ಮಾಡ್ತೀನಿ, ಐ ಕ್ರಶ್ RSS, ಇದ್ರಲ್ಲೇ ಕಾಲ ಹರಣ ಮಾಡ್ಕೊಂಡು ಹೋದ್ರೆ ಅಭಿವೃದ್ಧಿಗೆ ಯಾವಾಗ ಟೈಮ್ ಕೊಡ್ತೀರಿ ನೀವು? ನೀವು ಪ್ರಶ್ನೆ ಕೇಳಿದಿರಿ. ನಮ್ಮ ಮಾನ್ಯ ಪ್ರಿಯಾಂಕಾ ಖರ್ಗೆ, ಒಂದ್ ನಿಮಿಷ ಪ್ಲೀಸ್, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ಸಂಘಗಳನ್ನ ತುಳಿಯೋ ಕೆಲಸ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಅವ್ರಿಗೆ 7 ಕೋಟಿ ಕನ್ನಡಿಗರ ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ. ಇವರ ರೀತಿ ಕಳ್ಳ ಹಣವನ್ನ ಬ್ಲಾಕ್ ಮನಿ ಅಜಿತ್ ಶೆಟ್ಟಿ ಬಂಡೆ ತಡೀರಿ. ನೀವು RSS ನ ಪ್ರಶ್ನೆ ಮಾಡ್ತಾರ ತಪ್ಪು ಅಂತ ಇಲ್ಲ, ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕತ್ತಿಲ್ಲ ಅಂತ ಕೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಇರೋ 2 ವರ್ಷನ ನೀವು ಬರೀ ಈ ಸಿದ್ಧಾಂತದ ಹೋರಾಟದಲ್ಲೇ ಹೋಗ್ಬಿಟ್ರೆ ಅಭಿವೃದ್ಧಿ ಯಾವಾಗ ಮಾಡ್ತೀರಿ? ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಈ ಗೃಹ ಇಲಾಖೆ ವಹಿಸ್ಕೊಂಡ್ಮೇಲೆ ಅವರಿಗೆ ಕಾರ್ಯವ್ಯಾಪ್ತಿ ಜಾಸ್ತಿ ಆಗಿದೆ, ಉದ್ಯೋಗಕ್ಕೆ ಅಂತ ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ. ನೀವು ಅದನ್ನೆಲ್ಲ ಬಿಟ್ಟು ನಾನು ಐ ಕ್ರಶ್ RSS ಏನ್ರಿ ನಿಮ್ಮ ಅದಕ್ಕ ಕರ್ಸಿದ್ ನಾವು ಅದಕ್ಕ ಎಲೆಕ್ಟ್ ಮಾಡಿದ್ವಿ. ಒಂದ್ ನಿಮಿಷ ಯಾಕೆ ಅವರು ಒಂದ್ ನಿಮಿಷ ಪ್ಲೀಸ್ ಮುಸ್ಲಿಮರಿಗೋಸ್ಕರ ನಡೆಸಲ್ಪಡುವ ಸರ್ಕಾರವೇ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ಪ್ರಶ್ನೆ ರಾಜಕೀಯ ಅಂತ ಬಂದಾಗ ಬಹುಶಃ ನೀವು ಉತ್ತರ ಕೊಡೋದು ಸೂಕ್ತ ಅಲ್ಲ, ರಾಜಕೀಯ ಪಕ್ಷದ ಹತ್ರನೇ ಉತ್ತರ ಕೊಡಿಸ್ತೀನಿ. ವೇಟ್ ನೋಡಿ, ಮಾನ್ಸೂನ್ ಬರ್ತಾ ಇದೆ, ಬಾಯಿ ಮುಚ್ಚಿಸ್ತಾ ಇದ್ದೀನಿ. 1 ಸೆಕೆಂಡ್, ಮಾನ್ಸೂನ್ ಬರ್ತಾ ಇದೆ, ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು, ಅದೆಲ್ಲ ಬಿಟ್ಟು RSS ಅಂತ ಇರೋ 2 ವರ್ಷ ನೀವು ಕಾಲಹರಣ ಮಾಡಿದ್ರೆ RSS ನ ತುಳಿರಿ ಅಥವಾ ರಿಜಿಸ್ಟ್ರೇಷನ್ ಪ್ರಶ್ನೆ ಮಾಡಿ ಅಂತ ನಿಮ್ಮನ್ನ ಎಲೆಕ್ಟ್ ಮಾಡಿರೋದು ನಾವು. ಓಕೆ ಅಲ್ಲ, 34 ಖಾತೆಗಳಿದೆ. ಆ 34 ಖಾತೆನಲ್ಲಿ ಒಂದು ಖಾತೆ ಏನು ಗೃಹ ಖಾತೆ, ಅಲ್ಲಿ ಕಾನೂನಿನ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ರಕ್ಷಣೆ ಕೊಟ್ಟಿದ್ದೇವೆ. ಅವರ ಕಾನೂನು ಅಡಿಯಲ್ಲಿ ಈ 7 ಕೋಟಿ ಕನ್ನಡಿಗರ ಪರವಾಗಿ ಅಥವಾ 7 ಕೋಟಿ ಕನ್ನಡಿಗರ ನಡುವೆ ಶಾಂತಿಯನ್ನ ಕದಡುವ ಕೆಲಸ ಯಾರು ಮಾಡ್ತಾರೋ ಅವರನ್ನ ಮಟ್ಟ ಹಾಕ್ತೀವಿ. ಶಾಂತಿ ಕದಡುವ ಯಾರು ಮಾಡ್ಲಿಲ್ಲ? ಮಂಗಳೂರಿನಲ್ಲಿ 27 ಅಮಾಯಕ ಜನರ ಕೊಂದ್ರು, ಅದು ದ್ರೋಹ ಅಲ್ಲ. ಶಾಂತಿ ಕದಡುವ ಕೆಲಸ ನರ ಕಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನರ ಕಟ್ ಮಾಡಿದ್ದೇವೆ, ಅವರ ವಾಯ್ಸ್ ಅನ್ನು ಕಟ್ ಮಾಡಿದ್ದೇವೆ. ಯಾಕೆಂತಂದ್ರೆ ಈ ದೇಶದ ಕಾನೂನಿನ ಅಡಿಯಲ್ಲಿ ಮಾತ್ರ ಕೆಲಸವನ್ನ ಮಾಡಬೇಕು. ನೀವು ಹಾಗೆ ಗಲಾಟೆಯನ್ನು ಮಾಡಿ ನಿಮ್ಮ ನರವನ್ನು ಕಟ್ ಮಾಡೋ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಓಕೆ, ಸೊ ಇದನ್ನೇ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಅಡಿಯಲ್ಲಿ ಅದರ ವಿರುದ್ಧವಾಗಿ ಕೆಲಸವನ್ನು ಮಾಡಿ ಅದರ ಅಡಿಯಲ್ಲೇ ಕಾನೂನಿನ ಅಡಿಯಲ್ಲೇ ನಿಮಗೆ ಆಕ್ಷನ್ ತೆಗೆದುಕೊಳ್ತೇವೆ. ಆ ತಾಕತ್ತನ್ನು ನಾವು ತಂದಿದ್ದೇವೆ. ಅದನ್ನ ಮಾಡಕ್ಕೆ ಧೈರ್ಯ ಇಲ್ದಿರೋ ಇವತ್ತು ಅಲ್ಲಿ ಗಲಾಟೆಯನ್ನು ಮಾಡಕ್ ಹೋಗಿಲ್ಲ, ಮಾಡಿದ್ರೆ ನಾವು ಆಕ್ಷನ್ ತಗೊಳ್ತೇವೆ. ಯಾಕೆ ಅಂತ ಮಾತಾಡ್ತಾ ಇದೀರಿ ಅವಾಗಿಂದ? ಫಂಡಿಂಗ್ ಅಂತ ಮಾತಾಡ್ತಾ ಎಲ್ಲಿಂದ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ ಅಂತ. ಮೋಹನ್ ಗೌಡ್ರೆ ಬರ್ತೀನಿ ತಡೀರಿ. ಫಂಡಿಂಗ್ ಅಂತ ಮಾತಾಡ್ತಾ ಇದೀರಿ. RSS ಮಾತ್ರ ಫಂಡಿಂಗ್ ಅಂತ ಬರ್ತಾ ಇರೋದು, ಬೇರೆ ಬೇರೆ ಧಾರ್ಮಿಕ ಸಂಘಟನೆಗಳಿಗೆ ಎಲ್ಲಾರ್ಗೂ ಪ್ರಶ್ನೆ ಮಾಡ್ತೇವೆ. ಈ ದೇಶದಲ್ಲಿ ಎಲ್ಲಾ ಸಂಸ್ಥೆಗಳು ಇಲ್ಲಿಗಲ್ ಆಗಿ ಯಾರು ಕಲೆಕ್ಟ್ ಮಾಡ್ತಾರೋ ಅದೆಲ್ಲಾ ತಪ್ಪಿದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ತಾಕತ್ತಲ್ಲ. ನರೇಂದ್ರ ಮೋದಿ ಅವರೇ ಕೇಂದ್ರ ಸರ್ಕಾರದಲ್ಲಿ ಕೂತಿದ್ದಾರೆ. ಕಳೆದ 12 ವರ್ಷದಿಂದ ನರೇಂದ್ರ ಮೋದಿಜಿ ಅವರೇ ಕೂತಿದ್ದಾರೆ. ಏನ್ ಕಡ್ಲೆ ಬೀಜ ತಿಂತಾರೆ ಆತರ ಇಲ್ಲಿಗಲ್ ಆಗಿದ್ರೆ? ಇವರು ಯಾಕೆ ಅಂತಂದ್ರೆ ಏನು ಅವರೇ ಕಲೆಕ್ಟ್ ಮಾಡ್ತಾರಂತೆ. ಯಾರು ಈ ಕಲೆಕ್ಟ್ ಆಗೋ ಹಣನೂ ಬ್ಲಾಕ್ ಮನಿ, distribute ಮಾಡೋದು ಬ್ಲಾಕ್ ಮನಿ. The entire black money transaction, it is a parallel economy which is against the development of the country. ಈ ದೇಶಕ್ಕೆ ಯಾಕೆ ಮಾರಕ ಅಂತ ಹೇಳಿದ್ರೆ ಈ ದೇಶದ ಪ್ರತಿಯೊಬ್ಬ ಒಂದು ರೂಪಾಯಿ ಟ್ರಾನ್ಸಾಕ್ಷನ್ ಅದಕ್ಕೆ GST ಕಟ್ಟಬೇಕು. ಆದ್ರೆ ಇವ್ರು ನಡೆಸ್ತಕ್ಕಂಥ ಪ್ಯಾರಲಲ್ ಎಕನಾಮಿ ಅದು ಏನು ಬ್ಲಾಕ್ ಇದು ಎಕನಾಮಿಕ್ ಸಿಸ್ಟಮ್ಗೆ ಬರೋದಿಲ್ಲ. ಎಕನಾಮಿಕ್ ಸಿಸ್ಟಮ್ಗೆ ಬರಲ್ಲ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋದಿಲ್ಲ. ಅಂದ್ರೆ ಈ ದೇಶಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ರೋಡ್ ಸ್ಟೇಟ್ಮೆಂಟ್ ಕೊಡೋ ಬದಲು ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಮ
ಮಾತ್ರ ತಗೊಂಡು ಅಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಫೈಟ್ ಮಾಡಿ ನಾನು ಐ ಕ್ರಶ್ RSS ಅನ್ನೋದು RSS ಅಂತ ನಾನು ಹೆಡ್ಲೈನ್ಸ್ ಹಾಕ್ತೀನಿ ಒಂದ್ ನಿಮಿಷ, ಒಂದು ಪೆನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೂ ಕೂಡ ಒಂದ್ ನಿಮಿಷ ವಿದ್ಯಾ ಪ್ಲೀಸ್ ಒಂದು ನಿಮಿಷ. ಈ ಪೆನ್ನು ತೆಗೆದುಕೊಳ್ಬೇಕು ಅಂದ್ರೆ ಇದಕ್ಕೊಂದು GST ಇದೆ, ಟ್ಯಾಕ್ಸ್ ಇದೆ. ಹಾಗಾದ್ರೆ RSS ಸಂಘಟನೆ ಈ ಪೆನ್ಗಳನ್ನು ಬೈ ಮಾಡೋದಿಲ್ವಾ? ಅಂದ್ರೆ ಈ ದೇಶ ಈ ಪೆನ್ನಲ್ಲೇ ಬೈ ಮಾಡಿಲ್ಲ ಅಂದ್ರೆ ಈ ಪೆನ್ನಿಗೆ ಬೈ ಮಾಡಿದಾಗ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ದಟ್ ಈಸ್ ಆಲ್ಸೋ ಇಲ್ಲಿಗಲ್. ಯಾಕೆ ಆಂಟಿ ನ್ಯಾಷನಲ್ ಅಂತ ಕರಿತೀವಿ ಅಂದ್ರೆ ಈ ದೇಶಕ್ಕೆ, ಈ ದೇಶದ ವ್ಯವಸ್ಥೆಗೆ ಬರಬೇಕಾದಂತ ಟ್ಯಾಕ್ಸ್ ಅನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಇಲ್ಲಿಗಲ್, ಆಂಟಿ ನ್ಯಾಷನಲ್ ಅಂತ ಕರಿತಿರ್ತಕ್ಕಂಥದ್ದು. RSS ಯಾಕೆ ಪ್ರಶ್ನೆ ಮಾಡ್ತಿದೀವಿ ಅಂದ್ರೆ ಈ ದೇಶದ 140 ಕೋಟಿ ಜನರದ್ದು ಟ್ಯಾಕ್ಸ್ ಕಟ್ತಾರೆ. ಯಾಕೆ ಈ ಸಂಘ ಸಂಸ್ಥೆ ಯಾಕೆ ಕಟ್ತಾ ಇಲ್ಲ ಅಂತಂದ್ರೆ ವಿಚಾರ ಸಿಂಪಲ್. ಯಾವಾಗ ನನ್ನ ಕೈಲಿ ಅಭಿವೃದ್ಧಿ ಮಾಡಕ್ಕಾಗಲ್ವೋ ಒಂದು ಸಮುದಾಯವನ್ನ ಓಲೈಸಬೇಕು, ತುಷ್ಟೀಕರಣ ಮಾಡಬೇಕು. RSS ಅನ್ನುವ ಗುಮ್ಮದ ಲೇಬಲ್ ಇಟ್ಕೊಂಡು ನೋಡ್ರಿ, ಮುಸ್ಲಿಮರು ಇವ್ರು ಬಂದ್ಬಿಟ್ರೆ ನಿಮ್ಮನ್ನು ತುಳಿತಾರೆ, ಇವ್ರು ಬಂದ್ಬಿಟ್ರೆ ಓಡಿಸ್ತಾರೆ. ಯಾವ RSS ನವರು ಇಲ್ಲಿ ತನಕ ಒಬ್ಬ ಮುಸ್ಲಿಮನ್ನ ಓಡಿಸಿದಾನೆ? ಉತ್ತರ ನಾವು ಮುಸಲ್ಮಾನ ಧರ್ಮದ ಕೇಳಿಸ್ಕೊಳ್ಳಿ, ಪ್ರಶ್ನೆ ಮುಸಲ್ಮಾನ ಹೆಸರು ಯಾಕ್ತಂದೆ ಅಂತ. ಇದೇ ಮುಸಲ್ಮಾನರಿಗೆ RSS ಅನ್ನೋ ಗುಮ್ಮ ತೋರಿಸಿ ತೋರಿಸಿ ನಿಮ್ಮ ಅಭಿವೃದ್ಧಿ ಝೀರೋ ಅನ್ನೋದನ್ನ ಮುಚ್ಚಾಕಕ್ಕೆ RSS ಅಂತೀರಾ? 3 ವರ್ಷದಲ್ಲಿ ಅಭಿವೃದ್ಧಿ ಬೆಂಗಳೂರಿನಲ್ಲಿ ಅಮಾಯಕ ಗುಂಡಿ ಮುಚ್ಚಿದ ಬಿಜೆಪಿ, ಇಂದಿನ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿದ 37 ಜನರ ಅಮಾಯಕರ ಬಲಿ ತೆಗೆದುಕೊಂಡಿತ್ತು. ಆ ಗುಂಡಿಯನ್ನು ನಾವು 10,000 ಕೋಟಿಯನ್ನು ಕೊಟ್ಟು ವೈಟ್ ಟಾಪಿಂಗ್ ಅನ್ನು ಮಾಡಿದ್ದೇವೆ, ಆಕ್ಸಿಡೆಂಟ್ ಅವಾಯ್ಡ್ ಮಾಡಿದ್ದೇವೆ. ಅಮಾಯಕ ಜನರಿಗೆ ಆಕ್ಸಿಡೆಂಟ್ ಕೊಡಿದೆ, 36 ಜನರನ್ನ ಚಾಮರಾಜನಗರದಲ್ಲಿ ಸಾಯಿಸಿದ್ರು, ಕೊಲೆ ಮಾಡಿದ್ರು. ಅದನ್ನ ನಾವು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಬೆಂಗಳೂರು ಕೇಳಿಸ್ಕೊಳ್ಳಿ, ಬೆಂಗಳೂರು ಪ್ರಪಂಚದಲ್ಲೇ ಹೈಯೆಸ್ಟ್ ಡೆವಲಪ್ಮೆಂಟ್ ನಡೀತಾ ಇರೋದು ಬೆಂಗಳೂರಿನಲ್ಲಿ. ಅಂದ್ರೆ ಮುಂದಿನ ಪೀಳಿಗೆ ಜನರಿಗೆ ಅವಶ್ಯಕತೆ ಇರ್ತಕ್ಕಂಥ AICT ಬಿಲ್ಡ್ ಮಾಡ್ತಾ ಇರ್ತಕ್ಕಂಥ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ DK ಶಿವಕುಮಾರ್ ಅವರು. ಇಲ್ಲೇನು ಕ್ವೀನ್ ಸಿಟಿ ಮಾಡಿದ್ದೇವೆ, ನಮಗೋಸ್ಕರ ಅಲ್ಲ, ಇಡೀ ದೇಶದ ಯುವಕರು ಬಂದು ಇಲ್ಲಿ ಉದ್ಯೋಗವನ್ನ ಪಡೀಲಿ ಅಂತ ಹೇಳಿ. ಅದೇ ರೀತಿ ಹಲವಾರು ಯಾರಿಗೋಸ್ಕರ ಮಾಡಿದ್ದೇವೆ? ಎಲ್ಲೂ ಇಲ್ಲದ ಕ್ವಾಂಟಮ್ ಸಿಟಿ ಬೆಂಗಳೂರಲ್ಲಿ ಹಾಕಿದೆ, ಎಲ್ಲೂ ಇಲ್ಲದ AICT ಬೆಂಗಳೂರಲ್ಲಿ ಹಾಕಿ ಬರ್ತಿದೆ. ಅಂದ್ರೆ ಈ ದೇಶಕ್ಕೆ ಒಂದು IT ರೆವಲ್ಯೂಷನ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ದೇಶದ ಯುವಕರಿಗೆ ಭವಿಷ್ಯದ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ. ಎಷ್ಟು ಗುದ್ಲಿ ಪೂಜೆ ಮಾಡಿದಿರಿ? ನಿಮ್ಮ ಆಫೀಸ್ ಹೊಸದಾಗಿ ಮಾಡ್ತಾ ಇದೀವಿ ಏನಕ್ಕೆ ಉತ್ತರ ಕೊಡ್ಬೇಡಿ. ಮತ್ತೆ ಎಷ್ಟು ಗುದ್ಲಿ ಪೂಜೆ ಮಾಡಿದಿರಿ? ಬರುವ ಮಾನ್ಸೂನ್ ರೈತರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಂಡಿದ್ದೀರಿ? ಬರೀ ನಿಮ್ಗೆ ಗೊಬ್ಬರ ಕೇಳಿ ವಿದ್ಯಾ, ಇವತ್ತು ಕೇಂದ್ರ ಸರ್ಕಾರ ಗೊಬ್ಬರ ನಮ್ಮ ಪಾಲಿನ 50% ಗೊಬ್ಬರ ಇನ್ನೂ ಬಂದಿಲ್ಲ. ಕೇಳಿ ಅದನ್ನ, ಕೇಳಿಸ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಅಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರದ್ದು ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು, ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಯಾರು ಕಾನೂನಿನ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಅವರಿಗೆ ರಕ್ಷಣೆ ಕೊಡ್ತೀವಿ. ಕಾನೂನನ್ನು ಕೇಳಿಸ್ಕೊಳ್ಳುವ ಪ್ರಶ್ನೆ ನಿಮ್ಮ ವ್ಯವಧಾನ ಇದ್ರೆ ಉತ್ತರ ಕೊಡ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಕಾನೂನಿನ ವಿಚಾರ ಅಡಿಯಲ್ಲಿ ಮಾತ್ರ ಬರ್ತಾರೆ ಅನ್ನೋದಾದ್ರೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆಗೆ ಅವರದ್ದೇ ಕ್ಷೇತ್ರದ ಜನ ತನ್ನ ಗದ್ದೆಲ್ ಹಾಳಾಗಿರೋ ಬೆಳೆಯನ್ನು ತಗೊಂಡೋಗಿ ತೋರಿಸಿದ್ರೆ, ನಿಂದೇನು 3 ಎಕರೆ, ನನ್ 30 ಎಕರೆ ಹಾಳಾಗಿದೆ, ನಾನೇ ಅವನಿಗೆ ಹೇಳಿ ಎದ್ನಡಿ ಇಲ್ಲಿ ಡ್ರಾಮಾ ಕ್ರಿಯೇಟ್ ಮಾಡ್ಬೇಡ ಅಂತ ಒಬ್ಬ ರೈತನಿಗೆ ಅವಮಾನ ಮಾಡಿ ಕಳ್ಸೋದು. ಇದನ್ನ ಅಭಿವೃದ್ಧಿ, ಇದು ರೈತರ ಪರವಾಗಿ ನೀವು ನಿಂತ್ಕೊಳ್ಳೋದು, ಮಾನ್ಸೂನಿಗೆ ರೆಡಿ ಆಗಿರೋದು ಅಂತ ಅನ್ಕೊಳ್ಳೋಣ. ನಾವು ರಸಗೊಬ್ಬರವನ್ನು ಕೇಳ್ತಾ ಇದ್ದೇವೆ, ಬೀಜವನ್ನ ರೆಡಿ ಮಾಡಿದ್ದೇವೆ, ರೈತರಿಗೆ ಕಡಿಮೆ ಕೊಟ್ಟಿದ್ದೇವೆ. ಕೇಳಿಸ್ಕೊಳ್ಳಿ, ಸುಮಾರು 20,000 ಹಣವನ್ನ ಲೋನ್ ಅನ್ನ ಕೊಟ್ಟಿದ್ದೇವೆ. ರಸಗೊಬ್ಬರವನ್ನ ಕಾಯ್ತಾ ಇದ್ದೇವೆ, ಬಂದಿಲ್ಲ. ಬೆಳೆ ಹಾಳಾಗ್ತಾ ಇರೋದು, ಬೆಳೆ ಹಾಳಾದಾಗ ಒಂದ್ ನಿಮಿಷ, ಲಾಸ್ಟ್ ಟೈಮ್ ಡ್ರಾಟ್ ಅಂತ ಹೇಳಿ ನಾವು ಇವ್ರಿಗೆ ಇದನ್ನ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಕೊಟ್ಟಿದ್ದಾರೆ, ಅದನ್ನ ಚರ್ಚೆ ಮಾಡಿ. ನೀವು ನಮ್ಮನ್ನ ಮಾತ್ರ ಪ್ರಶ್ನೆ ಮಾಡೋದಲ್ಲ, ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ರೈತರಿಗೆ ಅನ್ಯಾಯದ ಬಗ್ಗೆ ಮಾಡಿ. ಅವ್ರ ಬದಲಾಗಿ ನೀವು ಕೇಳಿ, ಫೋರ್ತ್ ಪಿಲ್ಲರ್ ಆಫ್ ದ ಡೆಮಾಕ್ರಸಿ ಕೇಳಿ. ಬಿಜೆಪಿ ಬಂದಿದ್ರೆ ಆ ಪ್ರಶ್ನೆ ನಾನು ಕೇಳ್ತಾ ಇದ್ದೆ. RSS ಅವ್ರನ್ನ ಕೇಳಲ್ಲ ಬಿಜೆಪಿ ಬಗ್ಗೆ, ಕಾಂಗ್ರೆಸ್ ಅವ್ರನ್ನ
ನಾವು ಆಯ್ಕೆ ಮಾಡಿರೋದು RSS ನ ಕ್ರಶ್ ಮಾಡಿ RSS ರಿಜಿಸ್ಟ್ರೇಷನ್ ನಾವು RSS RSS ಭವಿಷ್ಯ ನೋಡಿ, ಅದರ ವರ್ತಮಾನ ನೋಡಿ ಅಂತಲ್ಲ. ನಿಮ್ಮನ್ನ ನಾವು ಆಯ್ಕೆ ಮಾಡಿರೋದು ಅಭಿವೃದ್ಧಿ ಮಾಡಿ ಅಂತ, Yes, ಹೆಣ್ಮಕ್ಳಿಗೆ ಅದನ್ನೇ ರಕ್ಷಣೆ ಮಾಡ್ತಾ ಕೊಡಿ ಅಂತ, ಅದೇ ರೈತರ ಪರವಾಗಿ ಕಾರಣಕ್ಕೋಸ್ಕರನೇ ನಿಂತ್ಕೊಳ್ಳಿ ಅಂತ, ಮಾಡ್ತಾ ಇರೋದು ನಾವು. ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳಿ ಅಂತ. ಇವ್ರನ್ನ ಬಿಟ್ಟು ಬೇರೆ ಬಾಕಿ ಇದೆಲ್ಲ ಮಾಡ್ತಾ ಇದ್ದಾರೆ. ಏನಕ್ರಿ ಹಿಂಗಾಗ್ತಾ ಅಭಿವೃದ್ಧಿ ಇರೋದು? ಬಿಟ್ಟು ಬಾಕಿ ಇದೆಲ್ಲ ಮಾಡ್ತಾ ಇದ್ದಾರೆ. ನಂಬರ್ 2 ಅಷ್ಟೇ, ಇವ್ರ ಹಣೆ ಬರ ಅಷ್ಟೇ. ನಂಬರ್ 2 FDI ಕರ್ನಾಟಕದ್ದು, Come on. ನಂಬರ್ 1 ಎಂಪ್ಲಾಯ್ಮೆಂಟ್ ಕರ್ನಾಟಕದ್ದು. one second. ಇಷ್ಟೆಲ್ಲ ಮಾಡಿದೀವಿ ಅಂತ ಅಂದ್ರೆ GST ಕರ್ನಾಟಕದ ಹಣ ಅಭಿವೃದ್ಧಿ ಬರ್ತಾ ಪಥದಲ್ಲಿದೆ. ಇಡೀ ದೇಶದಲ್ಲೇ ಕರ್ನಾಟಕ ನಿಮಗೆ ನಂಬರ್ ಕೇಳಿಸ್ಕೊಳ್ಳೋ ವ್ಯವಧಾನ ಇದ್ರೆ ಉತ್ತರ ಕರ್ನಾಟಕ ಕೊಡ್ತೀನಿ, ಮಾಡೆಲ್ ಕೇಳಿಸ್ಕೊಳ್ಳಿ. ಮಾಡಿದ್ದೇವೆ. ನಾವು ನಂಬರ್ 2 ಹೈಯೆಸ್ಟ್ GST ಕಲೆಕ್ಟ್ ಮಾಡ್ಕೊಳ್ತಾ ಅದು ಇರೋದು, ಎಲ್ಲಿ ಬಂದ್ಬಿಡುತ್ತೆ? ನಮಗೆ ಟ್ಯಾಕ್ಸ್ ಪುಕ್ಕಟೆ ವಾಪಸ್ ಬರಲ್ಲ, ಬಂದ್ಬಿಡುತ್ತೆ ಅದು? ಟ್ಯಾಕ್ಸ್ ವಾಪಸ್ ಬರಲ್ಲ ಅನ್ನೋದು ನಿಮ್ಮ ಆರೋಪ ಅಲ್ಲ, ಅಲ್ವಾ? ನೋ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಅಭಿವೃದ್ಧಿ ನಂಬರ್ 1 GST ಬಿಲ್ ಇದೆ, ನಂಬರ್ 2 GST ಕಲೆಕ್ಷನ್ ಇದೆ, ನಂಬರ್ 2 ಇನ್ FDI ಇದೆ, ನಂಬರ್ 1 ಇನ್ ನಮ್ಮ ಎಂಪ್ಲಾಯ್ಮೆಂಟ್ ರಾಜ್ಯ ಇದೆ. ಅಷ್ಟೊಂದು ಸುಭೀಕ್ಷವಾಗಿದ್ಯಾ? ಅಭಿವೃದ್ಧಿ ಅನ್ನೋದು ನಂಬರ್ ತುಂಬಿ 1 ತುಳುಕ್ತಾ ಇದೆ. ಇದ್ಯಾ? GST ಬ್ಯಾಗ್ ನಂಬರ್ 1 ಹೇಳಿಬಿಡಿ. ನಾವು ತುಂಬಿ ತುಳುಕ್ತಾ ನಂಬರ್ ಇದ್ಯಾ? 1 ಹಾಕ್ತಿದ್ವಿ, ನಮ್ಮ GST ಬೆಂಗಳೂರಿನ ಕಲೆಕ್ಷನ್ ಜನ, ಹಾಕ್ತಿದ್ವಿ, ಬೆಂಗಳೂರಿನ ನಂಬರ್ 2 ಜನ FDI ವಾರಕ್ಕೆ 14 ಕರ್ನಾಟಕ ಕೋಟಿ ನಿಮಗೆ ನಂಬರ್ ಬೊಕ್ಕಸಕ್ಕೆ ಒಂದಲ್ಲಿದೆ ಅಂತ ತುಂಬಿಸ್ತಾ ಇದ್ದಾರೆ. ಹಂಗಾಗಿ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಿ. ಒಂದ್ ನಿಮಿಷ, ಹೌದು, ಹಾ? ಇಡೀ ಕರ್ನಾಟಕ ಬೆಂಗಳೂರಿನ ಜನ ಕೊಡ್ತಾ ಇದ್ದಾರೆ, ನೀವು ತುಂಬಿಸ್ಕೊಳ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಒಂದು ವಿಚಾರವನ್ನ. ಬೆಂಗಳೂರನ್ನ ಕರ್ನಾಟಕದ ಜನರು ಸ್ಯಾಕ್ರಿಫೈಸ್ ಮಾಡಿ ಬೆಂಗಳೂರನ್ನ ಒಂದು ಅಭಿವೃದ್ಧಿ ಮಾಡೆಲ್ ಆಗಿ ಮಾಡ್ಕೊಂಡಿದ್ದೇವೆ. ನಾವು ಕನ್ನಡಿಗರು ನಮ್ಮ ಬೆಂಗಳೂರನ್ನ ಡೆವಲಪ್ ಮಾಡಿ ಬೇರೆ ಬೇರೆ ಏರಿಯಾಗಳನ್ನ ಡೆವಲಪ್ ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಸರಿ ಸುಮಾರು 3 ಲಕ್ಷ ಎಕರೆ ರೈತರು ಜಮೀನನ್ನ ಬಿಟ್ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ. 3 ಲಕ್ಷ ರೈತರು ಯಾಕೆ ಸ್ಯಾಕ್ರಿಫೈಸ್ ಮಾಡಿದ್ರು? ಈ ದೇಶದ ಅಭಿವೃದ್ಧಿಗೆ ಬೆಂಗಳೂರನ್ನ ಡೆವಲಪ್ ಮಾಡೋಣ ಅಂತೇಳಿ ಇಡೀ ರಾಜ್ಯವನ್ನ ನಾವು, ರಾಜ್ಯದ ಜನರು ಸ್ಯಾಕ್ರಿಫೈಸ್ ಮಾಡಿ ಬೆಂಗಳೂರಿಗೆ ನಾವು ಎಲ್ಲಾ ಮೂಲಭೂತ ಸೌಕರ್ಯವನ್ನು ಇಲ್ಲಿ ಹಾಕಿ ಬೆಳೆಸಿದ್ದೇವೆ. ಅದನ್ನ ಹಣ್ಣನ್ನ ಮರ ಹಾಕಿದ್ದೇವೆ, ಈಗ ಹಣ್ಣು ಬಂದು ತಿಂತಾ ಇದ್ದೇವೆ, ರಾಜ್ಯಕ್ಕೆಲ್ಲ ಹಂಚ್ತಾ ಇದ್ದೇವೆ. ಸೊ ಇಡೀ ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಅನ್ನು ಇಡೀ ರಾಜ್ಯಕ್ಕೆ ಹಂಚ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲಿ ಕಲೆಕ್ಟ್ ಆಗೋ ಟ್ಯಾಕ್ಸ್ ಇಂದ ಬಿಹಾರದಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು, ರಾಜಸ್ಥಾನದಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಛತ್ತೀಸ್ಗಢ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ದೇಶಾದ್ಯಂತ ಇರ್ತಕ್ಕಂಥ ಸರಿಸುಮಾರು 10-12 ರಾಜ್ಯಗಳು ಕರ್ನಾಟಕದಿಂದ ನಡೀತಾ ಇದೆ. ನಮ್ಮ ರಾಜ್ಯ ನೀವು ಬಂದ್ಮೇಲೆ ಎಷ್ಟು ಸುಭಿಕ್ಷವಾಗಿದೆ, ದಯವಿಟ್ಟು ಉತ್ತರ ಹೌದು, ಕೊಡಿ. ಇವತ್ತು ರೈತರ ವಿಚಾರದಲ್ಲಿ, ವಿದ್ಯಾರ್ಥಿಗಳ ವಿಚಾರದಲ್ಲಿ, ಹೆಣ್ಮಕ್ಳು ಸುರಕ್ಷತೆ ವಿಚಾರದಲ್ಲಿ, ಮಾತಾಡಿ. ನಮ್ಮನೆ ರಸ್ತೆ ಬನ್ನಿ, ಅಥವಾ ಅಭಿವೃದ್ಧಿಯಿಂದ ಇದೇ ವಿಚಾರದಿಂದ ಕೇಂದ್ರ ಸರ್ಕಾರ ತೆಗೀರಿ. ಇದೇ ಕೇಂದ್ರ ಸರ್ಕಾರ ತೆಗೀರಿ. ಕೇಳಿಸ್ಕೊಳ್ಳಿ, ಹೇಳಿರೋ ಇದೇ ಗ್ಯಾರಂಟಿಗಳನ್ನ ಕೇಂದ್ರ ಕೊಡ್ತಾ ಇದ್ದೀರಾ? ಕೇಳಿಸ್ಕೊಳ್ಳಿ, ಇದೇ ಹೇಳಿರೋ ಗ್ಯಾರಂಟಿ ಒಂದ್ ನಿಮಿಷ, ಕೊಡ್ತಾ ಇದ್ದೀರಾ? ಹೇಳ್ತೇನೆ, ಇದೇ ಕೇಂದ್ರ ಸರ್ಕಾರ ಬೆಂಗಳೂರು ಇಸ್ ಸುರಕ್ಷಿತ ನಂಬರ್ 1 ಸುರಕ್ಷಿತ ನಗರ ಅಂತೇಳಿ ಕೇಂದ್ರ ಸರ್ಕಾರ ನಮ್ಗೆ ಸರ್ಟಿಫೈ ಮಾಡಿದೆ. ಯಾಕೆ ಮಾಡ್ತು? ಯಾಕೆಂದ್ರೆ ಸುರಕ್ಷಿತವಾಗಿದ್ದೇವೆ. ಆ ಕಾರಣದಿಂದ ಆ ಸುರಕ್ಷಿತ ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಹಿಂದಿನ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು, ಈಗ ಪ್ರಿಯಾಂಕ್ ಖರ್ಗೆ ಅವರು ಏನು ರಕ್ಷಣೆಯನ್ನು ಮಾಡಬೇಕು ಅದನ್ನು ಮಾಡಿದ್ದೇವೆ. ಓಕೆ, ನಾನು ಅಜಿತ್ ಶೆಟ್ಟರಿಗೆ ಈ ಪ್ರಶ್ನೆ ಕೇಳ್ತೀನಿ. ಅಜಿತ್ ಶೆಟ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಸಂವಿಧಾನದ ಮೌಲ್ಯ ಅನ್ನೋದನ್ನ ಎಲ್ಲರೂ ಕೂಡ ಗೌರವ ಕೊಡಬೇಕು. ಬಟ್ RSS ಮೇಲೆ ಬರೀ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅನ್ನೋದು ಒಂದು ಆರೋಪ ಅಲ್ಲ. ಗುಪ್ತವಾಗಿ ಮೀಟಿಂಗ್ ಮಾಡ್ತಾರೆ, ವಿಷ ಬೀಜವನ್ನ ಬಿತ್ತುತ್ತಾರೆ, ಬೇಡವಾಗಿರೋದನ್ನ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಏನೋ ಮೀಟಿಂಗ್ ಅಲ್ಲಿ ಹೇಳ್ಕೊಡ್ತಾರೆ ಅನ್ನುವ ಆರೋಪ, ನನ್ನ ಸ್ಟೇಟ್ಮೆಂಟ್ ಅಲ್ಲ, ಆರೋಪ ಇದೆ. ಇದೆಲ್ಲ ಹೋಗ್ಲಾಡಿಸ್ಬೇಕು ಅಂದ್ರೆ ಉತ್ತರ ತುಂಬಾ ಸಿಂಪಲ್, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಯಾಕಿಂತ ಆರೋಪಗಳನ್ನೆಲ್ಲ ಕೇಳ್ಕೊಂಡು 91C ಇದೆ ನಾವು ಮಾಡಿಸ್ಕೊಳಲ್ಲ ಅನ್ನೋದನ್ನ ಉತ್ತರ ಕೊಡ್ತೀರಿ ನೀವು? ಮೇಡಮ್ ನಿಮ್ ಬಹಳ ಒಳ್ಳೆ ಪ್ರಶ್ನೆ ಇದು. ಈಗ ದೇಶ ವಿರೋಧಿ ಅಥವಾ ದೇಶದ ಬದ್ಧತೆ ಕೆಲಸ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಆಗೋದೇ ಮಾನದಂಡ ಆಗಿದ್ರೆ ಇವತ್ತು ಎಷ್ಟೋ ರಿಜಿಸ್ಟ್ರೇಷನ್ ಆಗಿರೋ ಸಂಘಟನೆಗಳನ್ನ ಸರ್ಕಾರ ಉಗ್ರಗಾಮಿ ಸಂಘಟನೆಗಳು ಅಂತ ಘೋಷಣೆ ಮಾಡ್ತಿರ್ಲಿಲ್ಲ. ನಮ್ಮ ಕಾಲದಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲೇ ಆಗಿತ್ತು. ಅವರೇ ಕುಡಂಕುಲಂ ಅಣುಸ್ಥಾವರದ ವಿರುದ್ಧ ಅತಿಯಾದ ಪ್ರತಿಭಟನೆಗಳಾದಾಗ ಸೈನ್ಸ್ ಅನ್ನುವ ಪತ್ರಿಕೆಗೆ ಅವ್ರು ಕೊಟ್ಟಿದ್ದಾರೆ, ವಿದೇಶಿ NGOಗಳಿಂದ ಹಣ ಪಡೆದ ನಮ್ಮಲ್ಲಿರುವ NGOಗಳು ದೇಶದ ವಿರುದ್ಧ ಕೆಲಸ ಮಾಡ್ತಿದ್ದಾವೆ ಅಂತ. ಇದು ಮನಮೋಹನ್ ಸಿಂಗ್ ಅವರು ಆನ್ ರೆಕಾರ್ಡ್ ಹೇಳಿರುವ ಸ್ಟೇಟ್ಮೆಂಟ್ ಇದು. ಹಾಗಾಗಿ ದೇಶದ ಬಗ್ಗೆ ಕೆಲಸ ಮಾಡ್ತಾರೆ ಅಥವಾ ರಿಜಿಸ್ಟ್ರೇಷನ್ ಆಗದೆ ದೇಶಭಕ್ತಿಯ ಬಗ್ಗೆ ಇರುವ ಮಾನದಂಡ ಅನ್ನೋದು ಇವರು ಕಾಂಗ್ರೆಸ್ ಅವ್ರು ಹುಟ್ಟಾಕೊಂಡಿದ್ದು. ಆಮೇಲೆ ಇನ್ನೂ ಒಂದು ಮಾತು, ನಿಮ್ಗೆ RSS ಬಗ್ಗೆ ನಿಜವಾಗ್ಲೂ ಕೌತುಕ ಇದ್ರೆ, ನಿಜವಾಗ್ಲೂ ಅದನ್ನ ತಿಳಿಬೇಕು ಅಂತಿದ್ರೆ ದಯವಿಟ್ಟು DK ಶಿವಕುಮಾರ್ ಜೊತೆಗೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಅವರೇ ಹೇಳ್ತಿದ್ರು, ನಾನು ವಿಠಲ್ ಶಾಖೆಯಲ್ಲಿ ಹೋಗ್ತಾ ಇದ್ದೆ, ಸದನದಲ್ಲೇ ಹೇಳಿದ್ರು ನಮಸ್ತೆ ಸದಾವತ್ಸಲೆ ಅಂತ. ನೀವು ಯಾರ್ಯಾರನ್ನ ಯಾಕೆ ಕೇಳ್ತೀರಿ? ಶಾಖೆಗೆ ಹೋದವರೇ ನಿಮ್ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಹತ್ರ ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೇಳಿ. ಅವರೇ ಹೇಳ್ತಾರೆ ಗುರು ದಕ್ಷಿಣ ಹೆಂಗ್ ಕೊಟ್ಟಿದ್ದು, ಶಾಖೆ ಹೆಂಗ್ ನಡೆಯುತ್ತೆ, ಅಲ್ಲೇನು ಜನರನ್ನ ರೊಚ್ಚಿಗೆ ಎಬ್ಬಿಸ್ತಾರ ಅಥವಾ ದೇಶ ವಿರೋಧಿ ಕೆಲಸ ಮಾಡಿಸ್ತಾರ ಅಂತ. ಅದಕ್ಕಿಂತ ಒಳ್ಳೆ ನಿಮ್ಗೆ ಪ್ರೈಮರಿ ಇನ್ಫಾರ್ಮೇಶನ್ ಎಲ್ಲಿರುತ್ತೆ ಮೇಡಮ್? ಈಗ ನಾವ್ ಏನೇ ಹೇಳಿದ್ರು ಆಯ್ತು, ನಮ್ಮನ್ನೊಂದು ಅನುಮಾನದ ಕಣ್ಣಿಂದ ನೋಡ್ತಾರೆ, ಇವ್ರು ಹೇಳದೆ ಹೀಗೆ, ಇವ್ರು ಮಾಡದೆ ಹೀಗೆ, ಇವ್ರ ಪದಗಳ ನಡುವೆ ಆಡ್ತಾರೆ ಅಂತ. DK ಶಿವಕುಮಾರ್ ಇದ್ದಾರೆ, ಅಥವಾ ನಿಮ್ಮ ಇವತ್ತು ಆಂಧ್ರದಲ್ಲಿ ರೇವಂತ್ ರೆಡ್ಡಿ ಇದ್ದಾರೆ, ಅವರು ಕೂಡ ABVP ಹಿನ್ನೆಲೆಯಿಂದ ಬಂದವರು. ನಿಮ್ಮಲ್ಲಿ ಅನೇಕ ಕಾಂಗ್ರೆಸ್ನ ಅನೇಕ ವಕ್ತಾರರು ಇದ್ದಾರೆ, ಸಂಘ ಅಥವಾ ಈ ತರದ ಹಿನ್ನೆಲೆಯಿಂದ ಬಂದವರು.
ಒಂದ್ಸತಿ ಕೂತ್ಕೊಂಡು ಕೇಳಿ ಅವ್ರಿಗೆ. ನಾವು ರಾಜಕೀಯ ಕಾರಣಕ್ಕೆ ಸಮಾಜದ ಮುಂದೆ ಇವತ್ತೇನೋ ಹೇಳ್ಬೋದು ಅವರು, ಆದ್ರೆ ಒಂದ್ಸತಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ನಿಜವಾಗ್ಲೂ ನಿಮ್ಗೆ ಏನ್ ಬೇಕು ಅಂದ್ರೆ. ಇವತ್ತು ಡಿ ಕೆ ಶಿವಕುಮಾರ್ ಅಂತ ಏನು ಆ ತರದ್ದೇನು ಇದನ್ನ ಪ್ರದರ್ಶನ ಮಾಡ್ತಾ ಇಲ್ಲ, ಅವ್ರು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಲೀಗಲ್ ಆಕ್ಟಿವಿಟಿ ಅಲ್ಲಿ ಆಗುತ್ತೆ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಸದಾವತ್ಸಲ ಎನ್ನುವ ಗೀತೆ ಹೇಳಬೇಕಿತ್ತು, ಯಾಕೆ ಶಾಖೆಗಳಿಗೆ ಹೋಗ್ಬೇಕಿತ್ತು, ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದು ಅವ್ರ ಪ್ರಶ್ನೆ. ಬಟ್ ತುಂಬಾ ಬೇಗ ನಮ್ಮ ಅಬ್ದುಲ್ ರಜಾಕ್ ಅವರು ಸ್ಟುಡಿಯೋಗೆ ಬಂದ್ಬಿಟ್ಟಿದ್ದಾರೆ. ನಾನು ಅವರಿಗೆ ಫಸ್ಟ್ ಕಾಮೆಂಟ್ ಅಲ್ಲ ಲಾಸ್ಟ್ ಕಾಮೆಂಟ್ ಕೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ನವರಿಗೆ ಮತ್ತು RSS ಸಿದ್ಧಾಂತಕ್ಕೆ ಫೈಟ್ ನಡೀತಾ ಇದೆ, ಓಕೆ. RSSಗೂ ಮುಸ್ಲಿಮರಿಗೂ ಏನ್ ಸಮಸ್ಯೆ ನಮಗೆ ಏನಿಲ್ಲ. ಇವಾಗ ನಡೀತಿರೋ ಟಾಪಿಕ್ ಬಗ್ಗೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡ್ರು, ಅದರಲ್ಲಿ ದೇಣಿಗೆ ತಗೊಂಡ್ರು. 1992 ಇಂದ ಹಿಡಿದು 2022ರವರೆಗೆ ಆ ಹಣ ತಗೊಂಡ್ರಲ್ಲ, ಅದರಲ್ಲೂ ಹಗರಣಗಳಾಗಿವೆ ಅಂತ ಕೇಸ್ಗಳು ನಡೀತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ RSS ನಿಂದ ಏನಾದ್ರು ಸಮಸ್ಯೆ ಇದೆಯಾ, ಅಥವಾ ಕಾಂಗ್ರೆಸ್ನವರು ಈ RSS ಅನ್ನೋ ಗುಮ್ಮ ಇಟ್ಕೊಂಡು ನಿಮಗೆ ಬ್ಲಾಕ್ ಮೇಲ್ ಮಾಡೋದು, ಮಾರ್ಸೋ ಕೆಲಸ ಮಾಡ್ತಾ ಇದ್ದಾರಾ? ಈ ನಂಬರ್ಸ್, ದೇಣಿಗೆ ಇದೆಲ್ಲ ರಾಜ್ಯ ಸರ್ಕಾರಗಳು ನೋಡ್ಕೊಂಡು ಇಲ್ಲೀಗಲ್ ಆಗಿ ಅಂತ ಬಂದ್ರೆ ರಜಾಕ್ ಅವರೇ, ಕಮಾನ್, ನಿಮ್ಗಳಿಗೂ ವಿದೇಶದಿಂದ ಯಾವ ಪ್ರಮಾಣದ ಫಂಡಿಂಗ್ ಬರುತ್ತೆ ಅಂತ ಹಾಗಂತ ನೀವು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮೇಲೆ ಆಕ್ಷನ್ ತಗೊಳ್ತೀರಾ? ಯಾಕೆ RSS ಮೇಲೆ ತಗೊಳ್ಳಲ್ಲ ಕೇಂದ್ರ ಸರ್ಕಾರ? ಕೇಳಿ, ಇಲ್ಲಿ ಫಂಡಿಂಗ್ ಯಾಕೆ ತಗೊಳ್ಳಲ್ಲ? ಫಾರಿನ್ ಫಂಡಿಂಗ್ ಬರ್ತಾ ಇಲ್ವಾ RSS ಗೆ? ಈಗ ನಿಮ್ಗೂ ಬರುತ್ತೆ ಅಂತ ಅವ್ರು ಉತ್ತರ ಕೊಡ್ತಾರೆ, ಅವಾಗ ಏನ್ ಹೇಳ್ತೀರಿ? ನಮ್ದೆಲ್ಲ ರಿಜಿಸ್ಟರ್ಡ್ ಇದೆ ಅಲ್ಲ, ನಮ್ದೆಲ್ಲ ರಿಜಿಸ್ಟರ್ಡ್ ಇದೆ ಅಲ್ಲ, ಯಾವ್ದನ್ನ ಇಲ್ವೋ ಅಂತಿದ್ಯೋ ಅದನ್ನ ಮೇಲೆಲ್ಲ ಆಕ್ಷನ್ ತಗೊಂಡವರಲ್ಲ. ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಇರೋದು ಅವರದ್ದೇ, ಹೈಯೆಸ್ಟ್ ಬ್ಯಾನ್ ಆಗಿರೋ ಸಂಸ್ಥೆಗಳು ಅವರದ್ದೇ. ಬ್ಯಾನ್ ಆಗಿತ್ತು. ನೀವೇನ್ ದೇಶ ಸರ್, ಕೇವಲ ಒಂದೇ ಪ್ರಶ್ನೆಗೆ ಉತ್ತರ ಕೇಳ್ಬಿಟ್ರೆ ನೀವೆಲ್ಲ ಎಲ್ಲರೂ ಬಚ್ಚಿಕೊಡ್ಬೇಕು. ನಮ್ಮ ದೇಶದ ಸಂಸ್ಕೃತಿ ನಮಸ್ಕಾರ ಮಾಡೋದು ಹೀಗೆ ಅಂತ ಹೇಳಿದ್ರೆ ಏನ್ ಗೊತ್ತಾ ನಿಮ್ಗೆ? RSS ನವ್ರಿಗೆ ಅದು ಹೇಳ್ಕೊಡ್ತೀನಿ ಕೇಳಿ. ನಾವು ಅರ್ಧ ಬ್ರಿಟಿಷ್ ಅರ್ಧ ಇಂಡಿಯನ್ ಅಂತ, ಮತ್ತೆ ಎಲ್ಲಿಂದ ಬಂತು ಅನ್ನೋದನ್ನ ಉತ್ತರ ಕೊಡಿ. ಇದು ನಮ್ಮ ದೇಶದ ಸಂಸ್ಕೃತಿನಾ? ಏನ್ ಹೇಳ್ತೀರಿ ಅಜಿತ್? ಇದೆಲ್ಲ ನಮ್ಮ ದೇಶದ ಕೆಲಸ ಮಾಡ್ತಿದ್ದೀರಾ? ಚಡ್ಡಿ ಬಂದಿದೆ ಎಲ್ಲಿಂದ? ಬ್ರಿಟಿಷರ ಚಡ್ಡಿ, ಅದು ಬ್ರಿಟಿಷರ ಚಡ್ಡಿ. ಏನ್ ಹೇಳ್ತಿದ್ರ ನಮಗೆ? ನಮ್ಮ ಸಂಸ್ಥೆಗಳು ಉತ್ತರ ಕೊಡ್ತೇನೆ. ಇದಕ್ಕೆಲ್ಲ ತಾವು ದಯವಿಟ್ಟು ಒಂದು ಅರ್ಧ ಗಂಟೆ ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಕೂತ್ಕೊಂಡು ಕೇಳಿ ಸರ್, ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡ್ರಿ. ನೀವು RSS ನವರು ಚಡ್ಡಿ ಯಾವ ಸಂಸ್ಕೃತಿ? ನಮ್ ದೇಶದ ಸಂಸ್ಕೃತಿನಾ? ಯಾವ ರಾಜ ಮಹಾರಾಜಂದರು ಚಡ್ಡಿ ಹಾಕೊಳ್ತಾ ಇದ್ರು ಅದನ್ನ ಬಹಿರಂಗವಾಗಿ ಹೇಳಿ. ಇಲ್ಲ ನಾನು ಹೇಳ್ತೀನಿ, ಬ್ರಿಟಿಷ್ ಗುಲಾಮರು ನೀವು, ಬ್ರಿಟಿಷ್ ಪೆನ್ಷನ್ ತಿಂದವ್ರು ನೀವು ಇವತ್ತು ಬಂದ್ಬಿಟ್ಟು ನಾವು ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂದ್ರೆ ದೇಶ ಕೇಳ್ಬೇಕು. ನಿಮ್ಮಿಂದ ದೇಶ ನಡೀತಾ ಇಲ್ಲ, RSS ಇಂದ ಈ ದೇಶ ನಡೀತಾ ಇಲ್ಲ. ನನ್ನ ಪ್ರಶ್ನೆ ಸಿಂಪಲ್, ಅವರು ನಮಸ್ಕಾರ ಹೆಂಗ್ ಮಾಡ್ತಾರೆ? ವಾಪಸ್ ಯಾಕೆ ತೆಗೆದ್ರು? ಯಾರು ತೆಗೆದ್ರು? ನಮ್ ಸಂಸ್ಥೆಗಳು ವಾಪಸ್ ತೆಗೆದ್ರು. ಇವ್ರಿಗೆ ಬೇಕಾದಾಗ ಇವರು ಅದ್ರ ಮೇಲೆ ಸಿಂಪಲ್. ನಿಮ್ಮನ್ನ ನಾನು ಇವತ್ತು ಬಿಜೆಪಿ ವಕ್ತಾರ, ಕಾಂಗ್ರೆಸ್ ವಕ್ತಾರ, JDS ವಕ್ತಾರ ಅಂತ ವೆಲ್ಕಮ್ ಮಾಡ್ಕೊಂಡಿಲ್ಲ, ಮುಸ್ಲಿಂ ಮುಖಂಡ ಅಂತ ಗುರುತು ಮಾಡ್ಕೊಟ್ಟಿದ್ದೀನಿ ಜನಕ್ಕೆ. ಸೊ ನನ್ನ ಪ್ರಶ್ನೆ, RSS ವಿಚಾರದಲ್ಲಿ ಮುಸ್ಲಿಮಿಗೆ ಯಾಕೆ ತಕರಾರು? ಏನ್ ತಕರಾರು? ಅವರಿಂದ ನಾವ್ ಯಾವತ್ತಾದ್ರು ಹೇಳಿದೀವ ನಮಗ್ ತಕರಾರು ಇದೆ RSS ಇಂದ ಅಂತ? ನಾವ್ ಯಾವತ್ತಾದ್ರು ಹೇಳಿದೀವ? ಅವರಾಗಿ ಅವರು ನಾವು ದೇಶಭಕ್ತರು, ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಇವ್ರ ಮುಂದೆ ಬರ್ತಿರೋರು. ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ, ಗೃಹ ಮಂತ್ರಿಗಳು ಹೇಳ್ತಾವ್ರೆ ನೀವು ಯಾಕೆ ಇದನ್ನ? ಮುಸ್ಲಿಂ ಸಮುದಾಯಕ್ಕೆ RSS ವಿಚಾರದಲ್ಲಿ ತಕರಾರಿಲ್ಲ, ನಮಗ್ ಯಾವ ತಕರಾರು ಇಲ್ಲ. ದೇಶದ್ರೋಹಿಗಳು RSS ಒಳಗಡೆ ಇದ್ದಾರೆ. ಪ್ರದೀಪ್ ಕುರುಲ್ಕರ್ ಯಾರು? ನೀವು ಈ ದೇಶದ ಮಿಸೈಲ್ ಟೆಕ್ನಾಲಜಿಯನ್ನ ಪಾಕಿಸ್ತಾನಕ್ಕೆ ಕೊಟ್ಟವನು. ಮಹಾರಾಷ್ಟ್ರ ATS May 22, 2023 ಅಲ್ಲಿ ಅರೆಸ್ಟ್ ಮಾಡಿದ್ ಯಾರನ್ನ? ಪ್ರದೀಪ್ ಕುರುಲ್ಕರ್, DRDO ಸೈಂಟಿಸ್ಟ್, RSS ನವನಲ್ವಾ? ಪಾಕಿಸ್ತಾನಕ್ಕೆ ಸ್ಪೈ ಮಾಡಿದವನು. ಡಾಕ್ಟರ್ಗಳು ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋರು ಬಾಂಬ್ ಇಟ್ಕೊಂಡಿರೋ ಪ್ರಶ್ನೆ ಬಗ್ಗೆ ನೀವು ಉತ್ತರ ಕೊಡ್ರಿ. DRDO ಸೈಂಟಿಸ್ಟ್, ಡಾಕ್ಟರ್ಗಳು ಬಿಡ್ರಿ, ಲಕ್ಷಾಂತರ ಇರ್ತಾರೆ. DRDO ಸೈಂಟಿಸ್ಟ್ ಲಕ್ಷಾಂತರ ಇರಲ್ಲ. ಅಲ್ಲ ಆಯ್ತು, ಈಗ ನನಗೆ ವಿಚಾರ RSS ಅಂತ ಹೆಂಗ್ ಲೇಬಲ್ ಶಿಕ್ಷೆ ಇದೆ? ಯಾಕೂಬ್ ಮೆನನ್ ಎಲ್ಲವನು ಇಂಡಿಯನ್ ಮುಸ್ಲಿಂ ಅಲ್ಲ. ಈಗ ಅವರು RSS ಅಂತ ಲೇಬಲ್ ಮಾಡೋದಕ್ಕೆ ಮಾನದಂಡ ಏನ್ ಲೇಬಲ್ ಮಾಡಿದ್ರು? ಯಾರು? 120 ಶಾಖೆಗಳಲ್ಲಿ ಹೋಗಿರೋದು ಫೋಟೋಗಳು, ಹಳೆ ಇದು
ಇದು ನಿಮ್ದು ಅಲ್ಲ, ಯಾರು ಹೇಳಿದ್ದು? ಟ್ಯಾಕ್ಟಿಕ್. ಯಾರು ಏನಾದ್ರು ಅಲ್ಲ, ಯಾರು ಹೇಳಿದ್ದು ಇದನ್ನ? ಈಗ ಯಾರಾದ್ರೂ ಗಾಂಧಿಯನ್ನ ಕೊಂದ ಗೋಡ್ಸೆಗೆ ಅಥವಾ ಅವ್ನು RSS ನೀವೇ ಅಲ್ಲ ಅಂತ ಹೇಳಿದವ್ರು ನೀವು. ಅದಕ್ಕೆ? ಕುತ್ಕೊಳ್ರಿ ಸುಮ್ನೆ. ಗೋಡ್ಸೆ RSS ಮೇಡಮ್, ಉತ್ತರ ಏನ್ ಕೊಡ್ತೀರಿ? ಅವ್ರು ಅಷ್ಟೇ ಹೇಳ್ಬೋದಲ್ವಾ, ಯಾಕಂದ್ರೆ ಸಂಸ್ಥೆ ಅಲ್ವಲ್ಲ ಅದು. ಇಟ್ಸ್ ಗ್ರೂಪ್ ಆಫ್ ಇಂಡಿವಿಜುವಲ್. RSS ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಪುರಾವೆಗಳು? ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳೋದು ಈ ತರ ಸಮಯ ಸಂದರ್ಭ ಬಂದಾಗ ಬಜ್ಜಿಕೊಳ್ಳೋದು. ಅದಕ್ಕೋಸ್ಕರನೇ ರಿಜಿಸ್ಟರ್ ಮಾಡಿಸಲ್ಲ. ರಿಜಿಸ್ಟರ್ ಮಾಡಿದ್ರೆ ಗೊತ್ತಾಗ್ತಿತ್ತು, ಓಹೋ ಇವನು ಒಬ್ಬ ಇಂಡಿವಿಜುವಲ್ ಅಂತ. ಇವತ್ತು ಇವನೇನಾದ್ರು ತಪ್ಪು ಮಾಡ್ಬಿಟ್ರೆ ಗೋಡ್ಸೆ ಇಲ್ಲ ಇವನು RSS ನವನು ಅಲ್ಲ ಅಂತ ಹೇಳಕ್ ಆಸಾನು. ನಾಳೆ ದಿನ ಇವಾಗ ಪ್ರದೀಪ್ ಕುರುಲ್ಕರ್ ಇವನು ದೇಶದ್ರೋಹಿ ಕೃತ್ಯ ಮಾಡ್ದ, ಇವನು ನಮ್ಮವನಲ್ಲ ಅಂತ ಹೇಳ್ಬಿಡೋದು. ನೀವೇನೋ ಅದಕ್ಕೋಸ್ಕರ ನೀವು ರಿಜಿಸ್ಟರ್ ಮಾಡ್ತೀರಿ, ಮೀಟಿಂಗ್ ಮಾಡ್ತೀರಿ, ಆಮೇಲೆ ರಸ್ತೆಗಳಲ್ಲಿ ಅಭಿಯಾನ ಅಂತ ಶುರು ಮಾಡ್ತೀರಿ, ಮೊನ್ನೆ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರಿ, ಎಲ್ಲವೂ ಮಾಡ್ಕೊಳ್ಳಿ. ಒಂದು ರಿಜಿಸ್ಟ್ರೇಷನ್ ಅಂತ ಮಾಡಿಸ್ಕೊಬಿಟ್ರೆ ಈ ಆರೋಪಗಳಿಂದ ಮುಕ್ತ ಆಗ್ತಿರಲ್ವಾ? ಏನ್ ಸಮಸ್ಯೆ? ನನ್ಗಂತೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅನ್ನೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಕಾಣಿಸ್ತಾ ಇಲ್ವಪ್ಪ, ಕಾಣಿಸ್ತಾ ಇಲ್ಲ. ಅಲ್ಲ, ನನಗೆ ಬಟ್ ರಾಜ್ಯ ಸರ್ಕಾರ ರಿಜಿಸ್ಟ್ರೇಷನ್ RSS ಅನ್ನೋದು ಇಟ್ಕೊಂಡೇ ಕಾಲ ಬಿಡ್ತಾರಲ್ಲ ರಿಜಿಸ್ಟರ್ ಮಾಡಿಸಿದ್ರೆ. ಆಯ್ತು ರಿಜಿಸ್ಟ್ರೇಷನ್ ಆದ್ರೆ ಈ ಎಲ್ಲ ಟೀಕೆಗಳಿಂದ RSS ಮುಕ್ತವಾಗ್ತದೆ ಅಂತ ನೀವು ನನಗೆ ಭರವಸೆ ಸಂಘಟನೆಗಳು ಇದು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥದ್ದಲ್ಲ. ಮಾನಸಿಕತೆ ಸಂವಿಧಾನದ ಚೌಕಟ್ಟಿನಲ್ಲಿದೆ. ರಾಷ್ಟ್ರೀಯ ಸ್ವಯಂ ಸೇವಕದಂತ ಅವ್ರ ಹೆಸರು ಹೇಳೋದಿಲ್ಲ, ಆದ್ರೆ ಈ ತರದ ಕೆಲಸ ಮಾಡುವ ಸಂಘಟನೆಗಳು 91C ಅಡಿಯಲ್ಲಿ ಅವ್ರವ್ರ ಕೆಲಸ ಅವ್ರವ್ರ ಪಾಡಿಗೆ ಇರ್ಬೋದು, ಮಾಡ್ಕೊಂಡಿರ್ಬೋದು. ನಿಮ್ಗೆ ಸಮಾಜದಿಂದ ಸರ್ಕಾರದಿಂದ ಯಾವುದೇ ದೇಣಿಗೆ ಬೇಡ ಅಂತಿದ್ರೆ, ಅಥವಾ ಸರ್ಕಾರಕ್ಕೆ ನಿಮ್ಮ ಚಟುವಟಿಕೆಗಳು ದೇಣಿಗೆ ತಗೊಂಡಿತ್ತ ಎಂತ ಆರೋಪ ಗೊತ್ತಾ RSS ಮೇಲೆ? ಕೇಳಿಸ್ಕೊಳ್ಳಿ, ಇಲ್ಲಿ ಇದು ಆಧಾರ ಸಹಿತ ಅಂತ ನಾನು ಹೇಳ್ತಾ ಇಲ್ಲ, ಇವ್ರುಗಳು ಹೇಳಿದಕ್ಕೆಲ್ಲ ಕಿವಿ ಕೊಡ್ತಾ ಇಲ್ಲ. ಆಧಾರ ಸಹಿತನೇ ಮಾತಾಡಿರೋದು. ಒಂದ್ ಸೆಕೆಂಡ್ ನಾನ್ ಹೇಳ್ತೀನಿ ಎಲ್ಲೋಯ್ತು RSS ಶಾಖೆ ಒಳಗಿದೆ ಅಂತ ಕಾಂಗ್ರೆಸ್ ನವರಂತಾರೆ. ಅಲ್ಲಿಗೆ ಸೈಂಟಿಸ್ಟ್ಗಳು RSS ನಲ್ಲಿ ಗುರುತಿಸ್ಕೊಂಡಿರೋನು ದೇಶದ್ರೋಹ ಕೆಲಸ ಮಾಡ್ತಾ ಇದ್ದಾನೇನೋ ಆರೋಪ ಮಾಡ್ತಾರೆ. ಇದಕ್ಕಿಂತ ಆರೋಪಗಳು ಬೇಕಾ ನಿಮಗೆ? ಮಾಡ್ತಾ ಇದಾರೇನು, ಜೈಲಲ್ಲಿ ಇದ್ದಾನೆ ಇವಾಗ. ಅದ್ರ ಬಗ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬಂದಿದ್ದಾನೆ ಯಾಕೆ? ಲಕ್ಷಾಂತರ ಜನ, ಕೋಟ್ಯಾಂತರ ಜನರನ್ನ RSS ಆಗಿ ನೀವು ತಗೊಳ್ಳಿ. ನೀವು ಏನು ನಮಸ್ತೆ ಸದಾವತ್ಸಲ ಅಂತ ಇಡೀ ದೇಶದ ಜನರ ಬಾಯಲ್ಲಿ ಹೇಳ್ಸಿ, ಪರವಾಗಿಲ್ಲ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಏನು ಸಮಸ್ಯೆ? ಅದು ಅಂತ ನಮಗೆ ಅವಶ್ಯಕತೆ ಇಲ್ಲ. ಅದೊಂದು ಸರ್ಕಾರಿ ಪ್ರಕ್ರಿಯೆ, ಅದಕ್ಕೊಂದಷ್ಟು ಜನ ಹೋಗ್ತಾರೆ. ನಮ್ಗಿರುವ ಸಮಸ್ಯೆ ಸೀಮಿತ ಸಮಯದಲ್ಲಿ ನಾವು ರಾಷ್ಟ್ರದ ಸೇವೆ ಮಾಡ್ತಾ ಇದೀವಿ, ಜನರ ಜೊತೆ ಮಾಡ್ತಿದೀವಿ, ಮಕ್ಕಳನ್ನ ಒಂದಷ್ಟು ವ್ಯಾಯಾಮ ಮಾಡಿಸ್ತೀವಿ, ಒಂದಷ್ಟು ಆಟ ಆಡಿಸ್ತಿದೀವಿ. ಸಮಸ್ಯೆ ಏನಿಲ್ಲ. ಸರ್ಕಾರದ ಸಂವಿಧಾನವೇ ಅದನ್ನ ಹೇಳ್ತಾ ಇದೆ. ನೀವು ಕೆಲವರಿಗೆ ನಿಮ್ಮ ಯೂನಿಫಾರ್ಮ್ ಅಲ್ಲಿ ಸಮಸ್ಯೆ ಕಾಣಿಸ್ತಾ ಇತ್ತು, ನೀವು ಬದಲಾಯಿಸ್ಕೊಂಡ್ರಿ, ಪ್ಯಾಂಟ್ ತಗೊಂಡ್ರಿ, ಸಮಸ್ಯೆ ಕಾಣಿಸ್ತಾ ಇತ್ತು. ಮೇಡಮ್ ಅದು ಅವ್ರ ಸಮಸ್ಯೆ, ಒಪ್ಕೊಂತೀನಿ. ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಯಾಕೆ ಅನ್ನೋದೇ ಪ್ರಶ್ನೆ ನಂದು. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ 4 ಜನ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗೆಸ್ಟ್ಗಳಿಗೆ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. RSS ದೇಶದ ಹಿತಕ್ಕೋಸ್ಕರ ಇದೆ, ದೇಶದ ರಕ್ಷಣೆಗೋಸ್ಕರ ಇದೆ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಇತಿಹಾಸ ಕೆದಕ್ತಾ ಹೋಗೋದಾದ್ರೆ, ಹೌದು, ದಶಕಗಳ ಇತಿಹಾಸ ಇದೆ. ಮೊನ್ನೆ ಶತಮಾನೋತ್ಸವವನ್ನ ಮಾಡಿದ್ರು. ದೇಶದ ರಕ್ಷಣೆ ವಿಚಾರದಲ್ಲಿ ಇವರ ಪಾತ್ರ, ಕೊಡುಗೆ ಏನು ಅಂದ್ರೆ ಖಂಡಿತವಾಗ್ಲು ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು ಈ ಪ್ರವಾಹದ ವಿಚಾರಗಳಿಂದ ಹಿಡಿದು ಎಲ್ಲದರಲ್ಲೂ ಕೂಡ ದೇಶದ ಪರವಾಗಿ ನಿಂತ್ಕೊಂಡಿದ್ದಾರೆ. ಆದ್ರೂ ಇದ್ರ ಮೇಲೆ ರಿಜಿಸ್ಟ್ರೇಷನ್ ಆಗಿಲ್ಲ ಯಾಕೆ ಅನ್ನೋ ಆರೋಪ ಕೇಳಿ ಬಂದಾಗ 91CL ಹಂಗಿದೆ, 90BL ಹಿಂಗಿದೆ ಅನ್ನುವ ಉತ್ತರವನ್ನ ಕೊಡೋದು ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಟ್ರೆ ಪ್ರಶ್ನೆ ಕೇಳೋ ಬಾಯಿಗಳಿಗೆ ಗಮ್ ಟೇಪ್ ಹಾಕ್ದಂಗೆ ಆಗುತ್ತೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಇದೇ ತಕರಾರು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ ನಿಖರ ಜನಪರ. ಥ್ಯಾಂಕ್ ಯು.